ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಶನಿವಾರ ದಿವಸ 13/12/2025 ಪರೀಕ್ಷೆಯನ್ನು ಬರೆದ್ರಿ. ನವೋದಯ ಪರೀಕ್ಷೆಯನ್ನು ಇನ್ನೇನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಅಲ್ವಾ? ಸೊ ಇವತ್ತಿನ ದಿವಸ ನಾನು ನಿಮಗೆ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಿರೋದು ಯಾವುದ್ರ ಬಗ್ಗೆ ಅಂತಂದರೆ, ಯಾರೆಲ್ಲ ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರಲ್ಲ, ಅಂದಾಜು ನಿಮ್ಮ ಸೆಲೆಕ್ಷನ್ನು ಎಷ್ಟು ಹತ್ತಿರ ಇದೆ ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಸ್ಸಲ್ಲಿ ನಾವು ನಿಮಗೆ ನೋಡೋಣ. ಎಲ್ಲ ಜಿಲ್ಲೆಯದು ಸಹಿತವಾಗಿ, ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಜಿಲ್ಲೆಗಳದ್ದು ಸಹಿತವಾಗಿ ಕಟ್ ಆಫನ್ನು ನಾನು ನಿಮಗೆ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮ DH ನಂದಿಹಾಳ್ ಸರ್, ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ರಾಂಪುರ, ಉಪಶಾಖೆ KB ಗ್ರಾಮ. ಓಕೆ, ಎರಡೂ ಶಾಖೆಗಳಿಂದ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಕ್ಲಾಸಸ್ಸಲ್ಲಿ ತುಂಬ ಅತ್ಯುತ್ತಮವಾಗಿ ಫಲಿತಾಂಶವನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಿ. ಎಕ್ಸಾಮನ್ನು ಕೂಡ ಚೆನ್ನಾಗಿ ಬರೆದಿರಿ. ಸೊ ಎಷ್ಟು ಚೆನ್ನಾಗಿ ಎಕ್ಸಾಮನ್ನು ಬರೆದಿದ್ದೀರಿ ಅಂತಂದರೆ, ನನ್ನಲ್ಲಿನೇ ಈ ಸದ್ಯಕ್ಕೆ ನನ್ನಲ್ಲಿ ಕೋಚಿಂಗನ್ನು ಪಡಿತಕ್ಕಂಥ ಮಕ್ಕಳೇ ಮೋರ್ ದ್ಯಾನ್ 95% ಪ್ಲಸ್ ಇರೋ ಮಕ್ಕಳೇ ನಮ್ಮಲ್ಲಿ ಪಡೆದಂಥ ಮಕ್ಕಳು. ಸುಮಾರು 25-30ಕ್ಕೂ ಅಧಿಕ ಮಕ್ಕಳು 95% ಪ್ಲಸ್ ಇರ್ತಕ್ಕಂಥ ಮಕ್ಕಳೇ ಈ ಸಲ ಇರ್ತಕ್ಕಂಥದ್ದು. ಅಂದರೆ ಇದರ ಆಧಾರ ಮೇಲೆ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಏನಿತ್ತು ಅಂತಂದರೆ ಸ್ವಲ್ಪ ಸರಳ ರೀತಿಯಿಂದಲೂ ಇತ್ತು ಮತ್ತು ಅಷ್ಟು ಎಫರ್ಟ್ ಕೂಡ ತುಂಬ ಇತ್ತು ಮಕ್ಕಳದ್ದು. ಈ ವರ್ಷದ್ದು ತುಂಬ ಎಫರ್ಟನ್ನು ಹಾಕಿ ಮಕ್ಕಳು ಕಂಪ್ಲೀಟಾಗಿ ತಮ್ಮ ಕೋರ್ಸನ್ನು ಮುಗಿಸಿದ್ದಾರೆ. ನವೋದಯಕ್ಕೆ ಸಿದ್ಧತೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಕೋಚಿಂಗನ್ನು ತುಂಬ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ. ಓಕೆ, ಹಾಗಾದರೆ ಎಕ್ಸಾಮ್ ಕೂಡ ಆಯಿತು ನಿಮ್ಮದು. ಹಾಗಾದರೆ ಆಯಾ ಜಿಲ್ಲೆಯಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಅನುಗುಣವಾಗಿ ನಾನು ಇವತ್ತಿನ ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಸೀಟನ್ನು ಹಂಚಬೇಕಾಗಿತ್ತು ಅಂದರೆ ಯಾವ ಥರ ಹಂಚ್ತಾರೆ ಅನ್ನೋದನ್ನು ಫಸ್ಟ್ ನಾವಿಲ್ಲಿ ತಿಳ್ಕೊಳ್ಳೋಣ. ಯಾವ ಥರ ಹಂಚ್ತಾರೆ? ಫಸ್ಟ್ ಏನಾಗುತ್ತೆ, SC ST OBC ಜನರಲ್ ಈ ಥರನಾಗಿ ಸೀಟ್ಗಳನ್ನು ಹಂಚ್ತಾರೆ. ಈ 4 ಕೂಡ ಮತ್ತೆ ಗರ್ಲ್ಸ್ ಮತ್ತು ಬಾಯ್ಸ್ ಅಂತೇಳಿ ಮತ್ತೆ ಡಿವೈಡನ್ನು ಮಾಡ್ತಾರೆ. 4 ಇದ್ದಿದ್ದು ಏನಾಯ್ತು, ಇಲ್ಲಿ 8 ಆಯಿತು. ಅಂದರೆ SC ಗರ್ಲು, SC ಗರ್ಲು, SC ಬಾಯ್, ST ಗರ್ಲು, ST ಬಾಯ್ ಈ ಥರನಾಗಿ ಪ್ರತಿಯೊಂದರಲ್ಲಿ OBCಯಲ್ಲಿ ಕೂಡ ಗರ್ಲು ಬಾಯ್, ಜನರಲ್ನಲ್ಲಿ ಕೂಡ ಈ ಥರ ಅದನ್ನ ಹಂಚ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಬರ್ತಂದರೆ ಡಿಸ್ಯಾಬಿಲಿಟಿ ಕೋಟ್ ಅಂತ ಬರ್ತದಲ್ಲ, ಅದು ಏನಾಗುತ್ತೆ, ಅಂಗವೈಕಲ್ಯದ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹ ಸೀಟ್ಗಳನ್ನು ಅಲರ್ಟ್ ಮಾಡಿರ್ತಾರೆ. ಆ ಸೀಟ್ಗಳು ಕೂಡ ನಿಮಗಿರುತ್ತೆ. ಇದಲ್ಲದೆ ಓಪನ್ ಸೀಟ್ಸ್ ಅಂತ ಇರುತ್ತೆ. ಓಪನ್ ಸೀಟ್ಸುಗಳು ಕೂಡ ಹೈ ಮೆರಿಟನ್ನು ತೆಗೆದುಕೊಂಡಂಥ ಮಕ್ಕಳು, ಅವರು ಯಾವುದೇ ಕ್ಯಾಸ್ಟಲ್ಲಿರಲಿ ಅವರು ಸಹಿತವಾಗಿ ಏನು ಮಾಡ್ಬೋದು, ನೇರವಾಗಿ ಹೈ ಮೆರಿಟನ್ನು ತೆಗೆದುಕೊಂಡಂಥ ಮಕ್ಕಳು ಓಪನ್ ಸೀಟ್ಗೆ ಲಗ್ಗೆಯನ್ನು ಹಾಕ್ಬೋದು. ಇನ್ನೊಂದು ನಿಮಗೆ ನೆನಪಿರಲಿ, ರೂರಲ್ನಲ್ಲಿರೋ ಮಗು ಏನಾದರೂ ಹೆಚ್ಚು ಸ್ಕೋರನ್ನು ಮಾಡಿದ್ದೇ ಆದರೆ ಆ ಮಗುನ ಏನು ಮಾಡ್ತಾರೆ ಅಂದರೆ ಅರ್ಬನ್ನಲ್ಲಿರೋ ಸೀಟನ್ನು ಸಹಿತವಾಗಿ ಆ ರೂರಲ್ನಲ್ಲಿರೋ ಮಗು ತೊಗೋಬೋದು. ಆದರೆ ಯಾವುದೇ ಕಾರಣಕ್ಕೂ ಸಹಿತವಾಗಿ ಅರ್ಬನ್ನಲ್ಲಿರೋ ಮಗು ರೂರಲ್ ಸೀಟನ್ನು ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ. ಓಕೆ ಅಲ್ವಾ? ನಾನು ಹೇಳೋದು ಅರ್ಥ ಆಯ್ತು ಅನಿಸುತ್ತೆ. ಅರ್ಬನ್ನಲ್ಲಿರೋ ಮಗು ರೂರಲ್ ಸೀಟನ್ನು ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ. ಬಟ್ ರೂರಲ್ನಲ್ಲಿರೋ ಮಗು ಹೈ ಸ್ಕೋರನ್ನು ಮಾಡಿ ಅರ್ಬನ್ನಲ್ಲಿರೋ ಸೀಟ್ಗಳನ್ನು ತೆಗೆದುಕೊಳ್ಳಬಹುದು. ಇದೆಲ್ಲದರ ನಡುವೆ ಇನ್ನೊಂದು ನಿಮಗೆ ಪ್ರಶ್ನೆ ಕಾಡ್ತಿರುತ್ತೆ, ಸರ್ ತಾಲೂಕು ವೈಸ್ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರಾ ಅಥವಾ ಇದು ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಅನ್ನುವಂಥದ್ದು. ಹೌದು, ಇದು ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ನೇ. ಆದರೂ ಸಹಿತವಾಗಿ ತಾಲೂಕು ವೈಸ್ ಇರ್ತಕ್ಕಂಥ ಓಪನ್ ರೂರಲ್ ಸೀಟ್ಸ್ಗಳನ್ನು ತಾಲೂಕು ವೈಸ್ ಕೂಡ ಹಂಚಿಕೆಯನ್ನು ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ. ಅಂದರೆ ಏನಾಗುತ್ತೆ ಅಂತಂದರೆ, ಈಗ ಒಂದು ಜಿಲ್ಲೆಯಲ್ಲಿ ಒಂದೇ ತಾಲೂಕಲ್ಲಿ ಹೈಯೆಸ್ಟ್ ಮಕ್ಕಳು ಸ್ಕೋರ್ ಮಾಡಿದರೆ ಎಲ್ಲ ಸೀಟ್ಗಳನ್ನು ಆ ತಾಲೂಕಿಗೆ ಕೊಡ್ತಾರಾ? ಇಲ್ಲ, ಉಳಿದ ತಾಲೂಕುಗಳಿಗೂ ಸಹಿತವಾಗಿ ಅಲ್ಲಿರುವ ಅಪ್ಲಿಕೇಶನ್ಗಳಿಗೆ ಅನುಗುಣವಾಗಿ ಅಲ್ಲಿ ಕೂಡ ಸೀಟ್ಗಳನ್ನು ಹಂಚಿಕೆ ಮಾಡಬೇಕಾಗಿರ್ತದೆ. ಆದ್ದರಿಂದ ಒಂದೇ ತಾಲೂಕಿಗೆ ಎಲ್ಲ ಸೀಟನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಿಮ್ಮ ಗಮನದಲ್ಲಿರಲಿ. ನಾನು ಒಂದು ಅಂದಾಜನ್ನು ಇವತ್ತು ಯಾವುದರ ಆಧಾರದ ಮೇಲೆ ನಾನು ನಿಮಗೆ ಕಟ್ ಆಫನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಬಿಫೋರ್ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ, ಇರ್ತಕ್ಕಂಥ ಒಂದು ಅಂದಾಜಿನ ಮೇಲೆ ಆ ಒಂದು JNV ಸಮಿತಿಯವರು ಬಿಟ್ಟಂತಹ ಒಂದು ಕಟ್ ಆಫ್ದ ಆಧಾರದ ಮೇಲೆ ನಾನೀಗ ಪ್ಲೇ ಮಾಡ್ತಿರೋದು ಕೂಡ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಆ ಜಿಲ್ಲೆದು ಅನ್ನೋದನ್ನೇ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಇದೇ ಥರ ಇರಲಿಕ್ಕಿಲ್ಲ. 1 ಅಥವಾ 2 ಮಾರ್ಕ್ಸು ವೇರಿಯೇಷನ್ ಆಗುವ ಸಾಧ್ಯತೆ ಇರುತ್ತೆ. ಅದು ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಮೇಲೆ, ಮಕ್ಕಳು ಅರ್ಥೈಸಿಕೊಂಡಿರ್ತಕ್ಕಂಥದ್ರ ಮೇಲೆ ಅದು ನಿರ್ಧಾರ ಆಗಿರುತ್ತೆ. ಆದ್ದರಿಂದ 1 ಅಥವಾ 2 ಮಾರ್ಕ್ಸು, ಮ್ಯಾಕ್ಸಿಮಮ್ 1 ಅಂತ ತಿಳ್ಕೊಡ್ರಿ. 1 ಮ್ಯಾಕ್ಸಿಮಮ್ ಅಂದರೆ 2 ಮಾರ್ಕ್ಸು ಹೆಚ್ಚು ಅಥವಾ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಅಷ್ಟೇ. ಇಷ್ಟರಲ್ಲೇ ನಿಮ್ಮ ಮಕ್ಕಳು ಸೆಲೆಕ್ಷನನ್ನು ಆಗ್ಬೋದು. ಸರಿ, ಹಾಗಾದರೆ ಒಂದೊಂದೇ ಒಂದು ಡಿಸ್ಟಿಕನ್ನು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನವೋದಯ ವಿದ್ಯಾಲಯ ಸಮಿತಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸನ್ನು ನೋಡೋಣ. ಯಾವ ಜಿಲ್ಲೆಯದಪ್ಪ ಅಂತ ನೋಡಿದರೆ ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಂತೆ ನಾವು ಫಸ್ಟ್ ನೋಡೋಣ. ಬೆಂಗಳೂರು ರೂರಲ್ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ನೀವು ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಡ್ರಿ. ಏನಪ್ಪ ಅಂದರೆ ಯಾವ ಥರ ಹಂಚಿಕೆ ಆಗುತ್ತೆ,
ಅಂತ ಇಲ್ಲಿ ಪ್ರತಿಯೊಂದು ನೋಡ್ರಿ, ಇದು ಯಾವ ಒಂದು ಕ್ಯಾಟಗರಿಗೆ ಅನ್ನುವಂಥದ್ದನ್ನು ಈ ಕಾಲಮಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇದರಲ್ಲಿ ರೂರಲ್ ಒ ಬಿ ಸಿ ಅಂತ ಬರ್ತದೆ, ಎರಡು ಬಂದವು ನೋಡ್ರಿ. ರೂರಲ್ ಒ ಬಿ ಸಿ ಅಂತಂದರೆ ರೂರಲ್ ಒ ಬಿ ಸಿ ಬಾಯ್ಸ್ ಮತ್ತು ರೂರಲ್ ಒ ಬಿ ಸಿ ಗರ್ಲ್ ಅಂತ ಬರುತ್ತೆ. ರೂರಲ್ ಒ ಬಿ ಸಿ ಬಾಯ್ಸ್ ಲಾಸ್ಟ್ ಇಯರ್ ನಿಂತಿದ್ದು ಎಷ್ಟಕ್ಕಪ್ಪ ಅಂದರೆ 82.50 ನಿಂತಿದೆ, ಬಹಳಷ್ಟು ಕಮ್ಮಿ ನಿಂತಿದ್ದು. ಇಲ್ಲಿ ಬೆಂಗಳೂರು, ಅದರಲ್ಲಿ ರೂರಲ್ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ನಾವು ಎರಡು ಶಾಲೆಗಳನ್ನು ನೋಡ್ತೀವಿ, ಅರ್ಬನ್ ಮತ್ತು ರೂರಲ್ ಅಂತೇಳಿ. ನಾನೀಗ ಮಾತಾಡ್ತಕ್ಕಂಥದ್ದು ಕೇವಲ ರೂರಲ್ ಸೀಟ್ಗಳನ್ನು ಮಾತ್ರ. ಓಕೆ, 82.50ಗೆ ಒ ಬಿ ಸಿ ಸೀಟ್ ನಿಂತಿತ್ತು. ಅದರಲ್ಲಿ ಗರ್ಲ್ ಇದ್ದರೆ ಅದನ್ನು ಕೂಡ 82.50ಕ್ಕೆ ನಿಂತಿತ್ತು ಲಾಸ್ಟ್ ಇಯರು. ಇದರ ಆಸ್ಪಾಸ್ನಲ್ಲಿ ನೀವೇನು ಮಾಡ್ಕೋಬೇಕಂತೇಳಿ, ಒಂದು ಮಾರ್ಕ್ಸನ್ನ ಹೆಚ್ಚು ಅಥವಾ ಕಮ್ಮಿಯಲ್ಲಿ ನಿಮ್ಮ ಒಂದು ಮಗುವಿನ ಮಾರ್ಕ್ಸನ್ನು ನೀವು ಅನಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಸ್ ಸಿ ಕ್ಯಾಸ್ಟ್ನಲ್ಲಿ ಬರ್ತಕ್ಕಂಥದ್ದು. ಎಸ್ ಸಿ ಕ್ಯಾಸ್ಟ್ನಲ್ಲಿ ಬಾಯ್ಸ್ ಏನಾದರೂ ಇದ್ದರೆ ಅಥವಾ ಗರ್ಲ್ ಇದ್ದರೆ ಇಲ್ಲಿ ಕೊಟ್ಟಿದ್ದಾರೆ. ರೂರಲಲ್ಲಿ ಬಾಯ್ಸ್ ಏನಾದರೂ ಇದ್ದರೆ 75ಕ್ಕೆ ನಿಂತೈತೆ, ಬಟ್ ಗರ್ಲ್ ಇದ್ದರೆ ಜಾಸ್ತಿ ಐತೆ ನೋಡಿ, 80ಗೆ ಅವರು ನಿಂತೈತೆ. 80 ಏನಿದು ಪರ್ಸೆಂಟೇಜ್, 80%ಗೆ ಅವರ ಒಂದು ಅಂಕಗಳು ನಿಂತಿತ್ತು. ಹೆಂಗ್ರಿ ಇದನ್ನು ಪರ್ಸೆಂಟೇಜ್ ಮಾಡೋದು ಅಂತಂದರೆ, ಇನ್ ಕೇಸ್ ನಿಮ್ಮ ಮಗು ಒಂದು 72 ಕ್ವಶನ್ಗಳಿಗೆ ಸರಿ ಮಾಡಿದೆ ಅಂತ ತಿಳ್ಕೊಳ್ರಿ. 72 ಕ್ವಶನ್ಗಳೆಂದರೆ ಇದಕ್ಕೆ ಇಂಟು 1.25 ನೀವು ಮಾಡಬೇಕು. ಅರ್ಥ ಆಯ್ತಲ್ವಾ? ಇಂಟು 1.25 ಪ್ರತಿ ಒಂದು ಕ್ವಶನ್ಗೆ ಇಂಟು 1.25 ಮಾಡಿದರೆ ನಿಮ್ಮ ಮಗು ಎಷ್ಟು ಪರ್ಸೆಂಟೇಜ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ 80 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. 80ರಲ್ಲಿ ನಿಮ್ಮ ಮಗು 72 ಮಾಡಿದೆ ಅಂದರೆ ಇಂಟು 1.25 ಮಾಡಿದರೆ ಏನಾಯ್ತು? 90% ಆಯಿತು ಅಲ್ವಾ? ಹಾಗಾದ್ರೆ 72 ಮಾಡಿದಂಥ ಮಗು 90% ಆಯಿತು. ಇನ್ ಕೇಸ್ ನಿಮ್ಮ ಮಗು 73 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿತ್ತು ಅಂತಂದರೆ ನಿಮ್ದು ಎಷ್ಟಾಗುತ್ತಾ? 91.25 ಆಗುತ್ತೆ. ಇನ್ ಕೇಸ್ ನಿಮ್ಮ ಮಗು 74 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರೆ ನಿಮ್ದೇನಾಗುತ್ತೆ? 91 ಅಂತ ಅನ್ನೋದು 92.5 ಆಗುತ್ತೆ. ಇದರ ಮೇಲೆ ಈ ಥರ ನೀವೇನು ಮಾಡಿರಿ, ಪ್ಲಸ್ ಮಾಡ್ಕೊತ ಹೋಗ್ರಿ ಅಥವಾ 1.25 ಮೈನಸ್ ಮಾಡ್ಕೊತ ಹೋಗ್ರಿ. ನೀವು ಮಾಡಬೇಕಾಗಿದ್ದೇನು? 72 ನಿಮ್ಮ ಮಗು ಪಡೆದಂಥ ಎಷ್ಟು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದಾರಲ್ಲ ಅದಕ್ಕೆ ಇಂಟು 1.25 ಮಾಡಿದರೆ ನಿಮ್ಗೆ ಪರ್ಸೆಂಟೇಜ್ ಸಿಗುತ್ತೆ. ಇಲ್ಲಿ ನಾ ಡಿಸ್ಪ್ಲೇ ಮಾಡ್ತಿರೋದು ಕೂಡ ಪರ್ಸೆಂಟೇಜೇ. ಓಕೆನಾ? ರೈಟ್. ಅದಾದಮೇಲೆ ಬಾಯ್ ಗರ್ಲ್ ಯಾವುದರಲ್ಲಿ ಎಸ್ ಟಿ ಇದ್ದರೆ ಅವ್ರದ್ದು 80 ನಿಂತಿದೆ, ಅದೇ ಗರ್ಲ್ ಇದ್ದರೆ 77.50ಕ್ಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಓಪನ್ ಸೀಟ್ಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಪನ್ ಸೀಟ್ಸ್ ಯಾವಾಗಲೂ ಸ್ವಲ್ಪ ಮೆರಿಟು ಜಾಸ್ತಿ ನಿಂತಿರುತ್ತೆ. ಓಪನ್ ಸೀಟ್ಸಲ್ಲಿ ಯಾರು ಬೇಕಾದ್ರೂ ಫೈಟನ್ನು ಮಾಡ್ಬೋದು. ಓಪನ್ ಸೀಟ್ಸ್ಗಳು ಏನಾಗಿರ್ತದೆ ಅಂದರೆ ಒ ಬಿ ಸಿಯಲ್ಲಿ 87.50 ಓಪನ್, ಮತ್ತು ಅದರಲ್ಲಿ ಗರ್ಲ್ಸ್ ಬಾಯ್ಸ್ ಅಂತೆಲ್ಲ ಬರುತ್ತೆ. ಇವೆಲ್ಲ ಸಹಿತವಾಗಿ ಏನಾಗಿರ್ತದೆ? ಓಪನ್ ಸೀಟ್ಸ್ ಆಗಿರುತ್ತೆ. ಅದಾದಮೇಲೆ ಬರ್ತಕ್ಕಂಥದ್ದು ಓಪನ್ಸ್ನಲ್ಲಿ ಮತ್ತೆ ಎಸ್ ಸಿ ಎಸ್ ಟಿ ಅರ್ಬನ್ ಸೀಟ್ಸ್ ಅಂತೆಲ್ಲ ಬರುತ್ತೆ. ಅವುಗಳನ್ನೆಲ್ಲ ಇಲ್ಲಿ ನಾನು ಡಿಸ್ಪ್ಲೇದಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಮಗು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತಾನೆ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ. ಯಾವುದಿದು? ಬೆಂಗಳೂರು ರೂರಲ್ನಲ್ಲಿರುವಂಥ ಮಕ್ಕಳಿಗೆ. ನೆಕ್ಸ್ಟ್ ನೋಡೋಣ. ಕಟ್ ಆಫ್ ಮಾರ್ಕ್ಸು ಯಾವುದಕ್ಕೆ ಸಂಬಂಧಪಟ್ಟಂತಂದರೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತಂದರೆ ಲಾಸ್ಟ್ ಇಯರ್ ನಿಂತಿದ್ದು. ಲಾಸ್ಟ್ ಇಯರಲ್ಲಿ ಎಷ್ಟಕ್ಕೆ ನಿಂತಿತ್ತು ಅಂತಂದರೆ ಬಾಯ್ಸ್ ಒ ಬಿ ಸಿ ಇದ್ದರೆ 83.75ಗೆ ಅವ್ರದ್ದು ನಿಂತಿತ್ತು. ಒ ಬಿ ಸಿಯಲ್ಲಿ ಬರುವಂಥ ಮಕ್ಕಳು ನೀವು ಆಲ್ರೆಡಿ ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೆನ್ಷನ್ ಮಾಡುತ್ತೀರಿ ಅಲ್ವಾ? ಅದನ್ನು ನೋಡಿಕೊಂಡು ನೀವು ಯಾವ ಕ್ಯಾಸ್ಟಲ್ಲಿದ್ದೀರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟು ಗರ್ಲ್ ಏನಾರಿದ್ದರೆ ಅವ್ರದ್ದು 85% ನಿಲ್ಲುತ್ತೆ. ನೋಡಿ, ಬಹಳಷ್ಟು ಕಮ್ಮಿಯಾಗಿರತಕ್ಕಂಥದ್ದು ಇವೆಲ್ಲ ಸ್ಕೋರ್ಗಳು. ನೆಕ್ಸ್ಟ್ ರೂರಲ್ನಲ್ಲಿ ಎಸ್ ಸಿ ಏನಾದರೂ ಇದ್ದರೆ 78.75, ರೂರಲ್ನಲ್ಲಿ ಎಸ್ ಸಿ ಗರ್ಲ್ ಏನಾದರೂ ಇದ್ದರೆ 78.75, ಎರಡೂ ಸೇಮೇ ಇರತಕ್ಕಂಥದ್ದು. ಗರ್ಲ್ ಬಾಯ್ ಇದ್ದರೆ ಇಬ್ಬರಿಗೂ ಸೇಮೇ ಅಂಕವನ್ನು ಕೊಟ್ಟಿದ್ದಾರೆ. ಎಸ್ ಟಿಗೆ ಏನಾಗಿದೆ? ಬಾಯ್ಸ್ ಏನಾದರೂ ಇದ್ದರೆ ಅವ್ರದ್ದು 77.50, ಇನ್ ಕೇಸ್ ಎಸ್ ಟಿ ಗರ್ಲ್ ಏನಾದರೂ ಇದ್ದರೆ 76.25 ಈ ಥರ ಇದೆ. ಅದೇ ಥರನಾಗಿ ಓಪನ್ ಒ ಬಿ ಸಿ ಸೀಟ್ಸ್ಗಳಂತ ಬರ್ತದೆ. ಅದರಲ್ಲಿ ನೀವೇನಾದ್ರು ಫೈಟ್ ಮಾಡಬೇಕಾದ್ರೆ 91.25 ಓಪನ್ ಸೀಟ್ಸ್ ಎಲ್ಲ ಬರ್ತಾವೆ. ಅವುಗಳಿಗೆ ಕೂಡ ನೀವು 91.25 ಆಗುತ್ತೆ. ಓಪನ್ ಒ ಬಿ ಸಿ ಗರ್ಲ್ ಏನಾದರೂ ಇದ್ದರೆ 93.75, ಓಪನ್ಸ್ ಎಸ್ ಸಿ, ಓಪನ್ಸ್ ಎಸ್ ಟಿ, ಅದಾದಮೇಲೆ ಡಿಸೆಬಿಲಿಟಿ ಕೋಟ್ ನಾನು ಹೇಳಿದ್ನಲ್ಲ, ಅಂಗವೈಕಲ್ಯದ ಮಕ್ಕಳು ಏನಾದರೂ ಇದ್ದರೆ ಅವ್ರದ್ದು ಭಾಳಷ್ಟು ಕಮ್ಮಿ ನಿಂದಿರೋದಂದ್ರೆ ಅವ್ರದೇ. ಓಕೆ, ಯಾರಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಫಸ್ಟ್ ಅವ್ರಿಗೆ ನವೋದಯ ಕೋಚಿಂಗನ್ನು ಮಾಡಿಸ್ರಿ. ಆ ಮಕ್ಕಳು ಸೆಲೆಕ್ಷನ್ ಆಗುತ್ತೆ, ಅವ್ರ ಜೀವನ ಇಷ್ಟು ರೂಪುಗೊಳ್ಳುತ್ತೆ ಅಂತಂದರೆ 100% ನಿಮ್ಮನ್ನು ಅವ್ರ ಜೀವಮಾನ ಪೂರ್ತಿ ಅವರು ನೆನಪು ಮಾಡ್ಕೊತಾರೆ. ಆದ್ದರಿಂದ ಅವ್ರದ್ದು ಏನಾಗುತ್ತೆ ಅಂತಂದರೆ ಡಿಸೆಬಿಲಿಟಿ ಕೋಟ್ ಇರ್ತಕ್ಕಂಥ ಮಕ್ಕಳಿಗೆ 63.75 ಇರುತ್ತೆ. ಡಿಸೆಬಿಲಿಟಿ ಕೋಟಲ್ಲಿ ಇರುವಂಥ ಮಕ್ಕಳಲ್ಲಿ ನಮ್ಮಲ್ಲಿ ಏನಾದರೂ ಅವರು ಕೋಚಿಂಗನ್ನು ಬಂದರು ಅಂತಂದರೆ ಆ ಮಕ್ಕಳಿಗೆ ಎಜುಕೇಷನನ್ನು, ಡಿಸೆಬಿಲಿಟಿ ಕೋಟ್ ಇರ್ತಕ್ಕಂಥ ಮಕ್ಕಳಿಗೆ ಎಜುಕೇಷನಲ್ಲಿ ನಾವು 50% ರಿಯಾಯಿತಿಯನ್ನು ಕೂಡ ಕೊಟ್ಟು ಆ ಮಕ್ಕಳಿಗೆ ಶಿಕ್ಷಣ ಕೊಡುವ ಕೆಲಸವನ್ನು ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಮಾಡ್ತೇವೆ.
ನೆಕ್ಸ್ಟ್ ಡಿಸೇಬಿಲಿಟಿ ಕೊಟ್ಟು ಗರ್ಲ್ ಇದ್ದರೆ ಅವ್ರದ್ದು ಎಷ್ಟು ಅಂತಂದರೆ 77.50 ನಿಂತಿದೆ. ಬಾಯ್ ಆದರೆ 63ಕ್ಕೆ ನಿಂತಿದೆ. ಗರ್ಲ್ ಆಗಿದ್ದರೆ 77.50. ಗರ್ಲ್ಸ್ಗೆ ಎಷ್ಟು ಅಂದರೆ ಇಲ್ಲಿ 33% ರಿಸರ್ವೇಷನನ್ನು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಓಪನ್ನು ಯು ಆರ್ ಅಂದರೆ ಅರ್ಬನ್ಸು ಇವೆಲ್ಲ ಸೀಟ್ಗಳು ಏನಾಗುತ್ತೆ ಮತ್ತು ಓಪನ್ ST ಸೀಟ್ಗಳು ಇವನ್ನೆಲ್ಲ ನಿಮಗೆ ಕೊಟ್ಟಿದ್ದೀನಿ. ಇವುಗಳನ್ನು ನೋಡ್ಕೋಬೇಕು. ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಿ ಅದರಿಂದ ನೀವು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರಿ ಅದ್ರ ಮೇಲೆ ಅನಾಲಿಸಿಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಚಿಕ್ಕಮಗಳೂರು. ಓಕೆ, ಆಗಲೇ ಯಾವ್ದು ಮಾಡಿದ್ದೀವಿ? ಚಿಕ್ಕಮಗಳೂರೇ ಮಾಡಿದ್ದೀವಲ್ವಾ? ನೆಕ್ಸ್ಟ್ ಇಲ್ಲಿ ಕೂಡ ಚಿಕ್ಕಮಗಳೂರು. ಓಕೆ, ರೈಟ್. ಚಿಕ್ಕಮಗಳೂರು ಹೌದಾ? ರೈಟ್. ಏನಾಗಿದೆ? 78.75. ನೆಕ್ಸ್ಟು OBC ಇದ್ದರೆ 78.75. ನೆಕ್ಸ್ಟು ರೂರಲ್ SC ಇದ್ದರೆ 72.50. ರೂರಲ್ SC ಗರ್ಲ್ಸ್ ಮತ್ತು ಬಾಯ್ಸ್ನ ಹೇಳ್ತಕ್ಕಂಥದ್ದು ಫಸ್ಟ್ ಹೇಳುವಂಥದ್ದು ಬಾಯ್ಸ್ ಆಗಿರುತ್ತೆ, ಆಮೇಲೆ ಹೇಳುವಂಥದ್ದು ಗರ್ಲ್ ಆಗಿರುತ್ತೆ. ಅದಾದಮೇಲೆ 70, 86, 83, 78, 72 ಈ ಥರನಾಗಿ ಇದು ಯಾವ ಕ್ಯಾಸ್ಟ್ ಅನ್ನೋದನ್ನು ಕೂಡ ಇಲ್ಲೇ ಕೊಟ್ಟಿದ್ದೇನೆ ಮತ್ತು ಇದು ಯಾವ ಕ್ಯಾಟಗರಿ ಗರ್ಲ್ಸು ಬಾಯ್ಸ್ ಅನ್ನೋದನ್ನು ಕೂಡ ಕೊಟ್ಟಿದ್ದೇನೆ. ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅದರ ಮೇಲೆ ನೀವು ಡಿಸೈಡನ್ನು ಮಾಡ್ಕೋಬೇಕು. ಮುಂದಿನ ಜಿಲ್ಲೆ ಚಿಕ್ಕಮಗಳೂರು. ಓಕೆನಾ? ಚಿಕ್ಕಮಗಳೂರಲ್ಲಿ ನೋಡ್ರಿ ಏನಾಗಿದೆ? 87.50 ಅದೇ ಆಗಿದೆ ಅಲ್ವಾ? ನೆಕ್ಸ್ಟ್ OBC 87.50, 82.50, 86.50. ಇಲ್ಲಿ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಗರ್ಲು ಬಾಯ್ ಅನ್ನೋದನ್ನು ನೋಡ್ಕೇರಿ ಮತ್ತು ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತಿರಲ್ಲ ಅದನ್ನು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೀವು ಯಾವುದರಲ್ಲಿ ಬರ್ತೀರಿ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬೋದು. ಓಕೆ, ನೆಕ್ಸ್ಟ್ ಕೊಪ್ಪಳ ಜಿಲ್ಲೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿಯಾಗಿ ಇರುವಂಥ ಜಿಲ್ಲೆ. ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದಿಕೊಳ್ಳುವಂಥ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ನಾವು ಏನು ನೋಡ್ತೀವಿ ಅಂತಂದರೆ ಕಾಂಪಿಟೇಷನನ್ನು ನೋಡ್ತೀವಿ. ಯಾಕಂದರೆ ಕೋಚಿಂಗ್ ಸಂಸ್ಥೆಗಳು ಹೆಚ್ಚಾಗಿ ಇರುವುದರಿಂದ ಇಲ್ಲಿ ಹೈಯೆಸ್ಟ್ ಕಾಂಪಿಟೇಷನನ್ನು ನಾವಿಲ್ಲಿ ನೋಡ್ಬೋದು. ಇದುವರೆಗೆ ನೋಡಿದ್ದೇ ಬೇರೆ ಐತೆ. ನೋಡ್ರಿ ಇಲ್ಲಿ ರೂರಲ್ OBCನೇ ಎಷ್ಟೈತೆ ಅಂದರೆ 90 ಐತಿ. ರೂರಲ್ ಇರಬೇಕು. ಹೆಂಗಿದು ರೂರಲ್ OBC ಅಂತಂದರೆ ನೀವು OBC ವ್ಯಾಪ್ತಿಯ ಒಳಗಡೆ ಬರ್ತಿರಬೇಕು ಮತ್ತು ನೀವು ರೂರಲ್ ಆಗಿರಬೇಕು. ರೂರಲ್ ಅಂದ್ರೇನು? ನಿಮ್ಮ ಶಾಲೆ ಗ್ರಾಮೀಣ ಭಾಗದಲ್ಲಿ ಇದ್ದರೆ ರೂರಲ್ ಅಂತ ಕರಿತೀವಿ. ನೆಕ್ಸ್ಟ್ ನೀವು OBC ಕ್ಯಾಸ್ಟಲ್ಲಿ ಬರ್ತಿರಬೇಕು ಮತ್ತು ನಿಮ್ಮದು ಬಾಯ್ ಗಂಡು ಮಗು ಆಗಿರಬೇಕು. ಇಷ್ಟೆಲ್ಲ ಇತ್ತು ಅಂತಂದರೆ 90 ಮಾಡಿದರೆ ನಿಮ್ಮ ಮಗು ಇದು 90 ಅಂತ ಅನ್ನೋದೇನು 90 ಮ್ಯಾಗಿದ್ದವ್ರನ್ನೆಲ್ಲರನ್ನು ತೊಗೊತಾನ. ಬಟ್ ಏನಂದ್ರೆ ಕೊನೆಯದಂತಂದಂಗೆ ಅಷ್ಟೇ. ಕೊನೆಯದು 90 ಮಾಡಿದರೆ ನೀವು ಇಲ್ಲಿ ಸೆಲೆಕ್ಷನ್ ಆಗ್ತೀರಿ. ನೆಕ್ಸ್ಟ್ ಗರ್ಲ್ ರೂರಲ್ ಇದ್ದರೆ ಅವ್ರಿಗೂ ಕೂಡ 90ಯನ್ನೇ ಇಲ್ಲಿ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯವರು. ನೆಕ್ಸ್ಟ್ SC ಏನಾದರೂ ಇತ್ತಂತಾರೆ ಅವ್ರಿಗೆ 86.25 ಬಾಯ್ ಇದ್ದರೆ, ಗರ್ಲ್ ಇದ್ದರೆ 87.50 ಐತೆ ಗರ್ಲ್ ಇದ್ದರೆ. ನೆಕ್ಸ್ಟ್ ಬಾಯ್ ಇತ್ತಪ್ಪ ಅಂದರೆ ರೂರಲ್ STನಲ್ಲಿ 86.25. ನೀವು ಕೇಳ್ಬೋದು ಸರ್ ಇಲ್ಲಿ ಗರ್ಲ್ಸ್ ಜಾಸ್ತಿ ನಿಂತೈತೆ ಬಾಯ್ಸಿಗೆ ಕಮ್ಮಿ ನಿಂತೈತಲ್ರಿ ಅಂತ ನೀವು ಇಲ್ಲೇ ಪ್ರಶ್ನೆಯನ್ನು ಮಾಡ್ಬೋದು. ಬಾಯ್ಸ್ಗಳಿಗೆ ಸೀಟ್ ಜಾಸ್ತಿ ಇರುತ್ತೆ, ಗರ್ಲ್ಸ್ಗಳಿಗೆ ರಿಸರ್ವೇಷನ್ ಕೋಟ ಏನಿರುತ್ತೆ ಅಂದರೆ 33% ಇರೋದರಿಂದ ಸ್ವಲ್ಪ ಒಂದು ಅಂಕ ಅವ್ರದ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರೂರಲ್ STನಲ್ಲಿ 88.75 ಗರ್ಲ್ ಇದ್ದರೆ ಅದನ್ನೇ ಬಾಯ್ಸ್ ಇದ್ದು ಅಂತಂದರೆ ಏನಾಗುತ್ತೆ 86.25 ಆಗಿರುತ್ತೆ. ನೆಕ್ಸ್ಟ್ ಓಪನ್ ಸೀಟ್ಸ್ ಅಂತ ಬರುತ್ತೆ ನೋಡಿರಿ. ಓಪನ್ OBC, ಓಪನ್ SC, ಓಪನ್ SC ಇವೆಲ್ಲ ಗರ್ಲ್ ಬಾಯ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಅಂಗವೈಕಲ್ಯ ಇರುವಂತಹ ಮಕ್ಕಳಿಗೆ ಗರ್ಲ್ ಮತ್ತು ಬಾಯ್ಗೆ ವಿಶೇಷವಾಗಿರ್ತಕ್ಕಂಥದ್ದು 85 ಬಾಯ್ಸ್ಗಿದೆ, 65 ಅನ್ನುವಂಥದ್ದು ಗರ್ಲ್ಸ್ಗೆ ಇರುವಂತಹ ಒಂದು ಕೋಟ. ರೈಟ್. ನೆಕ್ಸ್ಟು ಓಪನ್ ಸೀಟ್ಸ್ ಎಲ್ಲ ಕೊಟ್ಟಿದ್ದಾರೆ 96 ಓಪನ್ ಸೀಟ್ಸ್. ನೋಡಿರಿ ಅರ್ಬನ್ ಸೀಟ್ಸ್ ಏನಾದರೂ ಇದ್ದರೆ ನಿಮ್ಮದು 96 ಬೇಕು. ನೀವು ಏನಾದರೂ ಕೊಪ್ಪಳ ಜಿಲ್ಲೆ ಆಗಿತ್ತು ಅಂತಂದರೆ ನಿಮ್ಮ ಒಂದು 3, 4, 5 3 ವರ್ಷದಲ್ಲಿ ಯಾವುದಾದ್ರೂ ಒಂದು ವರ್ಷವನ್ನು ನೀವು ಗ್ರಾಮೀಣ ಭಾಗವನ್ನು ಬಿಟ್ಟು ಸಿಟಿಗಳಲ್ಲಿ ಓದಿದ್ರಂದ್ರೆ ನಿಮ್ಮದು ಅರ್ಬನ್ ಕೋಟ ಆಗುತ್ತೆ. ನೋಡಿರಿ 96.25 ಆದರೆ ನಿಮ್ಮ ಸೆಲೆಕ್ಷನ್ ಆಗೋ ಸಾಧ್ಯತೆ ಕೊನೆಯದು ಲಾಸ್ಟು. ಅಂದರೆ ಇದ್ರ ಮ್ಯಾಗಿದ್ದವ್ರನ್ನೆಲ್ಲ ತೊಗೊತಾನೆ ಅಂತ ಅರ್ಥ. ಓಕೆ, ಕೊಪ್ಪಳ ಆಯಿತು. ರೈಟ್. ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದ ವತಿಯಿಂದ ಸಮ್ಮರ್ ವೆಕೇಷನ್ ಕ್ಲಾಸಸ್ಗಳಿಗೆ ಅಡ್ಮಿಷನ್ಗಳು ಆಲ್ರೆಡಿ ಪ್ರಾರಂಭವಾಗಿವೆ. ಸಮ್ಮರ್ ವೆಕೇಷನ್ಗೆ 4, 5, 6, 7, 8ನೇ ಕ್ಲಾಸಿನವರೆಗೂ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತವಾಗಿ ಮತ್ತು ವಸತಿ ರಹಿತವಾಗಿ ಕ್ಲಾಸಸ್ಗಳನ್ನು ಮಾಡ್ತೇವೆ. ನವೋದಯಕ್ಕೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಸ್ಕೋರನ್ನು ಮಾಡಿಸುವಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಸ್ಥೆ.
ಹಾಗಾದರೆ ಸಮ್ಮರ್ ಕ್ಲಾಸಸ್ಸಲ್ಲಿ ಏನೇನು ಹೇಳ್ತೀವಿ ಅಂದರೆ ಕನ್ನಡ, ಇಂಗ್ಲೀಷು ಮತ್ತು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಬೇಸಿಕ್ ಫೌಂಡೇಶನನ್ನು ಮಕ್ಕಳಿಗೆ ಹಾಕೋ ಕೆಲಸ ಮಾಡ್ತೀವಿ. ಆದ್ದರಿಂದ ಇತ್ತೀಚೆಗೆ ನವೋದಯ ಎಕ್ಸಾಮ್ ಹೆಂಗಾಗಿದೆ ಅಂತಂದರೆ ಡಿಸೆಂಬರ್ನಲ್ಲಿ ಎಕ್ಸಾಮ್ ಬರೋದ್ರಿಂದ ನೀವು ಏಪ್ರಿಲಿಂದನೇ ಪ್ರಿಪ್ರೇಷನ್ ನಡೆಸಿದರೆ ಬೇಗ ನೀವು ಕ್ಲಿಕ್ ಆಗ್ಬೋದು. ಇನ್ ಕೇಸ್ ನೀವು ನವೋದಯ ಶಾಲೆಗೆ ಏನಾದರೂ ಸೆಲೆಕ್ಷನ್ ಆದರೆ ಕಂಪ್ಲೀಟ್ PUC ಸೆಕೆಂಡ್ ಇಯರ್ವರೆಗೂ ಉಚಿತವಾದ ಶಿಕ್ಷಣ ನಿಮ್ಮದಾಗುತ್ತೆ. ಹಾಗಾಗಿ ನಮ್ಮಲ್ಲಿ ನವೋದಯ ಮಾತ್ರವಲ್ಲದೆ ನವೋದಯ, ಮುರಾರ್ಜಿ, ಆದರ್ಶ ಅಲ್ಪಸಂಖ್ಯಾತರ ಶಾಲೆಗಳು, APJ ಅಬ್ದುಲ್ ಕಲಾಂ ಶಾಲೆಗಳು, ಪ್ರತಿಷ್ಠಿತ ಶಾಲೆಗಳು, ಏಕಲವ್ಯ ಶಾಲೆಗಳು, ಸೈನಿಕ್ ಶಾಲೆಗಳು, ಕಿತ್ತೂರು ಸೈನಿಕ್ ಶಾಲೆಗಳು, ಎಲ್ಲ ಒಂದು ವಸತಿ ಸಹಿತ ಶಾಲೆಗಳಿಗೆ ತರಬೇತಿ ನೀಡುವ ಕೆಲಸವನ್ನು ದ್ರೋಣ ಕೋಚಿಂಗ್ ಕ್ಲಾಸಸ್ ಮಾಡುತ್ತೆ. ಇಲ್ಲಿ ಸಮ್ಮರ್ ವೆಕೇಷನನ್ನು ಕೂಡ ಇಲ್ಲೇ ಮಾಡ್ತೀವಿ ಮತ್ತು ರೆಗ್ಯುಲರ್ ಕ್ಲಾಸಸ್ಗಳನ್ನು ಕೂಡ ಮಾಡ್ತೀವಿ. ಆನ್ಲೈನ್ ಕ್ಲಾಸಸ್ ಬೇಕಂದ್ರೆ ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ದೂರದ ಊರಿನ ಮಕ್ಕಳು ನಾವಿಲ್ಲಿ ಬಂದು ಕ್ಲಾಸಸ್ಗಳನ್ನು ತೆಗೆದುಕೊಳ್ಳೋಕ್ಕೆ ಆಗಲ್ಲ ಸರ್ ಅನ್ನೋದಿದ್ದರೆ ಬೆಳಗ್ಗೆ ಮತ್ತು ಸಾಯಂಕಾಲ ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಸೆಲೆಕ್ಷನ್ ಮಾಡಲಿಕ್ಕೆ ಕಂಪ್ಲೀಟ್ ಅಪ್ಲೋಡ್ ಕ್ಲಾಸಸ್ಸು ಮತ್ತು ಆಫ್ಲೈನ್ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಡೈಲಿ ಜೂಮ್ ಲೈವ್ ಕ್ಲಾಸಸ್ಗಳನ್ನು ಕೂಡ ಮಾಡಲಾಗುತ್ತೆ. ಓಕೆ, ನಮ್ಮದು ಇನ್ನೊಂದು ಶಾಖೆ ಎಲ್ಲಿದೆ ಅಂತ ಕೇಳಿದರೆ ದಾವಣಗೆರೆ ಜಿಲ್ಲೆಯ KB ಗ್ರಾಮ, ಸಂತೆಬೆನ್ನೂರು ಹತ್ರ ಇರುವಂಥ KB ಗ್ರಾಮದಲ್ಲಿ ಇನ್ನೊಂದು ಶಾಖೆ ಕೂಡ ನಮ್ಮದಿದೆ. ಅಲ್ಲಿ ಕೂಡ ನೀವು ರೆಗ್ಯುಲರ್ ಕ್ಲಾಸ್ಗಳನ್ನು ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ 9986972170, 9538157686, 9741312170 ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಡಿಸ್ಟಿಕನ್ನು ನೋಡ್ತಾ ಇದ್ದೀನಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ನಿಮ್ಮ ಮಗು ಕಾಂಪಿಟೇಷನ್ ಮಾಡ್ತಾ ಇತ್ತು ಅಂತಂದರೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಇದೆ. ಯಾವ ಥರ ಇದೆ ಅಂತ ನೋಡೋದಾಗಿತ್ತು ಅಂದರೆ ರೂರಲ್ OBC ಇದ್ದರೆ ನಿಮ್ಮ ಮಗು 85 ಲಾಸ್ಟ್ ನಂಬರ್ನ ಹೇಳ್ತಕ್ಕಂಥದ್ದು 85ವರೆಗಿದ್ದರೆ ನಿಮ್ಮ ಮಗು ಸೆಲೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಮಗು ಏನಾದರೂ ಗರ್ಲ್ ಆಗಿದ್ದು ಮತ್ತು ರೂರಲ್ ಆಗಿದ್ದು OBCನೂ ಆಗಿತ್ತು ಅಂತಂದರೆ ಆ ಮಗುಂದು 85, ಅದನ್ನು ಕೂಡ ಗರ್ಲ್ ಮತ್ತು ಬಾಯ್ ಎರಡೂ ಸೇಮ್ ಇದೆ. ಇವೆರಡು ಕೂಡ 82.50 ಇವೆರಡು ಸೇಮ್ ಅದ ನೋಡಿರಿ. ಯಾವುದು ರೂರಲ್ SC ಏನಾದರೂ ಇದ್ದರೆ ನಿಮ್ಮ ಮಗು ಬಾಯ್ಸ್ ಆಗಿರಲಿ ಗರ್ಲ್ ಆಗಿರಲಿ ಅವರಿಗೆ 82.50ಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಸ್ ಟಿಯಲ್ಲಿ ಬರ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಬಾಯ್ ಇದ್ದರೆ ಕಮ್ಮಿ ಐತೆ ನೋಡಿರಿ, 78.75 ಐತೆ. ಇನ್ ಕೇಸ್ ಗರ್ಲ್ ಆಗಿದ್ದರೆ 80ಗೆ ನಿಲ್ಲುವ ಸಾಧ್ಯತೆ ಇದೆ. ಓಕೆ, ನಾ ಹೇಳುವಂಥದ್ದು ನಿಮ್ಮ ಗಮನದಲ್ಲಿರಲಿ. ಇದಕ್ಕೆ 1 ಅಥವಾ 2 ಅಂಕಗಳು ಹೆಚ್ಚು ಕಡಿಮೆ ಅಂತೇಳಿ ನಿಮ್ಮ ಗಮನವನ್ನು ಇಟ್ಕೊಳ್ರಿ. ನಾ ಎಲ್ಲ ಹೇಳ್ತಕ್ಕಂಥದ್ದು ಏನಂದರೆ ಲಾಸ್ಟ್ ಇಯರ್ ಎಷ್ಟಕ್ಕೆ ನಿಂತಿತ್ತು ಅನ್ನೋದ್ರ ಮೇಲೆ. ಯಾಕಂದರೆ ಎಕ್ಸಾಮ್ ಆಗಿನ 3-4 ಡೇಸ್ ಆಗಿರೋದ್ರಿಂದ ಈ ವರ್ಷ ಏನಾಗಿದೆ ಅಂತ ನಾವು ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಪೇಪರ್ ವ್ಯಾಲ್ಯೂಯೇಷನ್ ಆದಾಗ ನಮಗೆಲ್ಲ ಗೊತ್ತಾಗುತ್ತೆ ಎಷ್ಟಕ್ಕೆ ನಿಲ್ಲುತ್ತೆ ಅಂತೇಳಿ. ಹಾಗಾಗಿ ಒಂದು ಅಂದಾಜು ಲೆಕ್ಕಾಚಾರವನ್ನು ನಾನು ನಿಮಗೆ ಇವತ್ತಿಲ್ಲಿ ಕೊಡಬಲ್ಲೆ. ನೆಕ್ಸ್ಟ್ ಬಾಯ್ಸ್ ಓಪನ್ ಸೀಟ್ಸ್ ಏನಾದರೂ ಆಗಿದ್ದರೆ 90 ಬೇಕಾಗುತ್ತೆ ನೋಡಿರಿ. ಬಾಯ್ಸ್ ಓಪನ್ ಸೀಟ್ಸ್ ಆಗಿದ್ದರೆ ಓಪನ್ OBC ಆಗಿರ್ಬೇಕು. ಮತ್ತೆ ಅದರಲ್ಲಿ ಓಪನ್ OBC 91.25, ಗರ್ಲ್ಸ್ ಆಗಿದ್ದರೆ ನೆಕ್ಸ್ಟ್ ಬಾಯ್ಸ್ ಓಪನ್ SC ಆಗಿದ್ದರೆ 88.75 ಸಾಕಾಗುತ್ತೆ. ಗರ್ಲ್ಸ್ ಓಪನ್ SC ಆಗಿದ್ದರೆ 88.75 ಸಾಕಾಗುತ್ತೆ. ಡಿಸೇಬಿಲಿಟಿ ನೋಡಿ ಎಷ್ಟು ಕಮ್ಮಿ ಇದೆ ನೋಡಿರಿ ಶಿವಮೊಗ್ಗದಲ್ಲಿ ಲಾಸ್ಟ್ ಇಯರ್ ನಿರ್ತಕ್ಕಂಥದ್ದು. ಬಾಯ್ಸ್ ಆಗಿದ್ದು ನಿಮ್ಮ ಮಗು ಅಂಗವೈಕಲ್ಯ ಆಗಿತ್ತಂದ್ರೆ ಕೇವಲ 37.50, ಕೇವಲ 37 ಕ್ವಶನ್ಸ್ಗಳನ್ನು ಅಂದರೆ 37.50 ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ಸೆಲೆಕ್ಷನ್ ಆಗಿದೆ ಬಾಯ್ಸ್. ಓಕೆ, ಗರ್ಲಿ ಬರೀ 58ಕ್ಕಾಗಿತ್ತು ನೋಡ್ರಿ, ಬರೀ 58, ವೆರಿ ಲೋಯೆಸ್ಟ್. ಓಕೆ, ನಿಂತಕ್ಕಂಥದ್ದು. ನೆಕ್ಸ್ಟು ಅರ್ಬನ್ ಸೀಟೆಲ್ಲ 92.50, 91.25, 90 ಇವೆಲ್ಲ ನಿಂತಿದೆ. ನಮ್ಮಲ್ಲೆಲ್ಲ ಕಾಮನ್ SC ST ಇದ್ರೇ ನಮ್ಮ ಚಿತ್ರದುರ್ಗ ಮತ್ತು ಬಳ್ಳಾರಿ, ರಾಯಚೂರು, ಬಿಜಾಪುರ, ಬಾಗಲಕೋಟೆ ಇವು ಇಲ್ಲಿ SC ST ಇದ್ರೇ ಆಗೋದು ಕಷ್ಟ ಅಲ್ವಾ. ಉಳಿಕೆದವ್ರದ್ದು ಹೇಗಾಗಿದೆ ಅಂತಂದರೆ ಸ್ವಲ್ಪ ಆ ಜಿಲ್ಲೆಯಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಆಗಿರೋದ್ರಿಂದ ಇವರು ಓಪನ್ ಸೀಟ್ಸೇ ಇಲ್ಲಿಗೆ ನಿಂದಿರುತ್ತೆ. ಓಕೆ, ರೈಟ್. ಮುಂದೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅನ್ನೋದನ್ನು ನೋಡೋಣ. ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಓಕೆ, ರೈಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟಕ್ಕೆ ನಿಲ್ಬೋದು? ಓಪನ್ ರೂರಲ್ ಏನಾದರೂ ಸೀಟ್ಸ್ ಇದ್ದರೆ ನಿಮ್ಮದು ಬಾಯ್ ಆಗಿತ್ತು ಅಂದರೆ OBCಯಲ್ಲಿ ನೀವು ಬರ್ತಾ ಇದ್ದರೆ 78.75% ನಿಮಗೆ ನಿಲ್ಲುತ್ತೆ. ರೂರಲ್ OBC ಸೀಟು ನೀವೇನಾದ್ರು ಗರ್ಲ್ ಆಗಿದ್ದರೆ 77.75, ಎರಡು ಸೇಮ್ ಐತೆ ನೋಡ್ರಿ ಉತ್ತರ ಕರ್ನಾಟಕ. ನೆಕ್ಸ್ಟ್ ಇದನ್ನು ಕೂಡ ಸೇಮ್ ಐತಿ 77.50. ಯಾವುದಿದು SC ಗರ್ಲ್ ಮತ್ತು ಬಾಯ್ಸ್ ಸೇಮ್ ಇರುತ್ತೆ. ಅದರಲ್ಲಿ ST ಆಗಿತ್ತು ಅಂತಂದರೆ ಬಾಯ್ಸ್ ಸ್ವಲ್ಪ ಜಾಸ್ತಿ ಇದೆ, ಗರ್ಲ್ ಈ ಜಿಲ್ಲೆಯಲ್ಲಿ ಕಮ್ಮಿ ಇದೆ. ನೀವು ಅನ್ಬೋದು ಸರ್ ಕೆಲವು ಕಡೆ ಗರ್ಲ್ಸ್ ಜಾಸ್ತಿ ನಿಂದಿರುತ್ತೆ, ಕೆಲವು ಕಡೆ ಬಾಯ್ಸ್ ಜಾಸ್ತಿ ನಿಲ್ಲುತ್ತಲ್ರಿ ಅಂತೇಳಿ. ಅದು ಡಿಪೆಂಡ್ ಅಪಾನ್ ಅಪ್ಲಿಕೇಶನ್ಸ್, ಗರ್ಲ್ಸ್ ಮತ್ತು ಬಾಯ್ಸ್ಗಳ ಅಪ್ಲಿಕೇಶನ್ ಮೇಲೆ ಹೋಗುತ್ತೆ.
ನೆಕ್ಸ್ಟು ಓಪನ್ ಸೀಟ್ಸ್ ಆಗಿತ್ತು, ಒ ಬಿ ಸಿ ಆಗಿತ್ತು ಅಂತಂದರೆ 87.50. ಇದು ಯಾವುದಿದು ಬಾಯ್ಸ್ಗೆ, ಇದು ಗರ್ಲ್ಸ್ಗೆ ಆಗಿರುತ್ತೆ. ನೆಕ್ಸ್ಟ್ ಓಪನ್ ಸೀಟ್ಸ್ ಆಗಿತ್ತು ಅಂತಂದರೆ ಅವರಿಗೆ 77.50 ಓಪನ್ ಎಸ್ ಸಿ ಇದ್ದರೆ. ನೆಕ್ಸ್ಟು ಅರ್ಬನ್ ಕೋಟಾಗಳು, ಇವು 3 ಏನಾಗಿವೆ ಅರ್ಬನ್ಗೆ ಸಂಬಂಧಪಟ್ಟಂತೆ ಇಷ್ಟನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಡಿಸೇಬಲ್ ಸೀಟ್ಗಳನ್ನು ಹೋದ ವರ್ಷ ಇವರಿಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಹಾಸನದವರು, ಹಾಸನ ಜಿಲ್ಲೆಯವರು. ಓಕೆ, ಇವ್ರಿಗೆ ಎಷ್ಟಕ್ಕೆ ನಿಲ್ಲುತ್ತೆ? ಬಾಯ್ಸ್ ಆಗಿದ್ದರೆ 83.75 ಇದ್ದರೆ ಆಗುತ್ತೆ. ಗರ್ಲ್ ಆಗಿದ್ದರೆ 83.75ಗೆ ಇದನ್ನು ಕೂಡ ಸೆಲೆಕ್ಷನ್ ಆಗುತ್ತೆ. ಬಹಳ ಕಮ್ಮಿ ಇತ್ತು ನೋಡ್ರಿ ಇವ್ರ ಸ್ಕೋರು. ಎಷ್ಟು ಕಮ್ಮಿ ಇದೆ ಅಂತಂದ್ರೆ ಬರೀ 83.75 ಇದ್ದು ನಿಮ್ಮ ಮಗು ಒ ಬಿ ಸಿ ಬರ್ತಿತ್ತು, ರೂರಲ್ ಬರ್ತಿತ್ತು ಅಂದರೆ ಸೆಲೆಕ್ಷನ್ ಆಗುತ್ತೆ. ಇದಕ್ಕೆ 1 ಅಥವಾ 2 ಮಾರ್ಕ್ಸ್ಗಳನ್ನು ನೀವು ಪ್ಲಸ್ ಆರ್ ಮೈನಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಾಯ್ಸ್ ಅಥವಾ ಗರ್ಲು ಎಸ್ ಸಿ ಏನಾರಿದ್ದರೆ ಇವ್ರಿಗೆ 77.50ಕ್ಕೆ ಸೆಲೆಕ್ಷನ್ ಆಗುತ್ತೆ ನೋಡಿ 2. ಓಕೆ, ನೆಕ್ಸ್ಟು ಬಾಯ್ಸ್ ಅಥವಾ ಗರ್ಲ್ಸು ಎಸ್ ಟಿ ಏನಾದರೂ ಇದ್ದರೆ 77.50, ಇದು ಬಾಯ್ಸು, ಗರ್ಲ್ಸ್ ಇದ್ದರೆ 76.50ಗೆ ಸೆಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ ಓಪನ್ ಸೀಟ್ಸ್ ಆಗುತ್ತೆ. ಓಪನ್ ಸೀಟ್ಸ್ಗಳನ್ನೆಲ್ಲ ನೋಡೋದಾಗಿತ್ತಂದರೆ ಇವು 4 ಓಪನ್ ಸೀಟ್ಸ್ಗಳು. ಇದರಲ್ಲಿ ಒ ಬಿ ಸಿ ಮತ್ತು ಎಸ್ ಸಿಗಳಿಗೆ ಸೀಟ್ಗಳನ್ನು ಹಂಚಲಾಗಿದೆ. ಓಪನ್ ಸೀಟ್ಸ್ಗಳಿಗೆ 91 ಅಪ್ ಟು 91ವರೆಗೂ ನಾವಿಲ್ಲಿ ಸ್ಕೋರ್ ನಿಂತಿರೋದನ್ನು ನೋಡ್ಬೋದು. ನೆಕ್ಸ್ಟು ಡಿಸಬಿಲಿಟಿ ಹ್ಯಾಂಡಿಕ್ಯಾಪ್ಟಲ್ಲಿ ನೋಡ್ರಿ ಎಷ್ಟು ನಿಂತಿದೆ ಅಂತಂದರೆ ಓಪನ್ ಸೀಟಿನ ಲೆವೆಲಿಗೆ ನಿಂತಿದೆ ಹ್ಯಾಂಡಿಕ್ಯಾಪ್ಟು 91.25 ನಿಂತಿದ್ದು. ಅದು ಡಿಪೆಂಡ್ ಅಪಾನ್ ಅದರೂ ಕೂಡ ಅಪ್ಲಿಕೇಶನು ಆ ಒಂದು ವರ್ಗದ ಮಗು ಏನು ಸ್ಕೋರ್ ಮಾಡ್ತಾನೆ ಅನ್ನೋದ್ರ ಮೇಲೆ ಇಲ್ಲಿ ನಿಲ್ಲಿಸಿರ್ತಾರೆ. ನೆಕ್ಸ್ಟ್ ಗರ್ಲ್ ಇದ್ದರೆ 72.50. ನೆಕ್ಸ್ಟ್ ಇವೆಲ್ಲ ಓಪನ್ ಸೀಟ್ಸ್ ಆಗಿರುತ್ತೆ. ಓಪನ್ ಸೀಟ್ಸ್. ಮುಂದಿನ ಜಿಲ್ಲೆ ಬೀದರ್ನವರು ಕೂಡ ಹೈಯೆಸ್ಟ್ ಸ್ಕೋರನ್ನು ಮಾಡ್ತಕ್ಕಂಥವ್ರೆ. ಆದ್ದರಿಂದ ಇದನ್ನು ಕೂಡ ಸ್ವಲ್ಪ ಜಾಸ್ತಿನೇ ನಿಂತಿರುತ್ತೆ. ಬೀದರ್ ರೂರಲ್ ಆಗಿತ್ತು ಅಂದರೆ ಒ ಬಿ ಸಿ ಇತ್ತು ಅಂತಂದರೆ ಅದು 82.50, ಬಾಯ್ಸ್ ಆಗಿದ್ದರೆ 83.75, ಇವ್ರದ್ದು ಗರ್ಲ್ಸ್ ಆಗಿದ್ದರೆ ಈ ಒಂದು ಟಾರ್ಗೆಟ್ ನಿಲ್ಲುವ ಸಾಧ್ಯತೆ ಇದೆ. ನೆಕ್ಸ್ಟು ರೂರಲ್ ಎಸ್ ಸಿ ಮತ್ತು ಎಸ್ ಟಿ ಇವೆಲ್ಲ ರೂರಲ್ ಎಸ್ ಸಿ ಗರ್ಲ್ ಮತ್ತು ಬಾಯ್ ಎರಡು ಸೇರಿ ಹೆಚ್ಚು ಕಡಿಮೆ 82.5, 85 ಆ ಒಂದು ರೇಂಜಿಗೆ ನಿಲ್ಲುವ ಸಾಧ್ಯತೆ ಇದೆ. ನೆಕ್ಸ್ಟ್ ರೂರಲ್ ಎಸ್ ಟಿ ಏನಾದರೂ ಆಗಿತ್ತು ಅಂತಂದರೆ 87.50, 86.25 ಇದು ನಿಲ್ಲುವಂಥ ಒಂದು ಮಾರ್ಕ್ಸ್ ಆಗಿದೆ. ಅದಾದಮೇಲೆ ಒ ಬಿ ಸಿ ಅವರಾಗಿದ್ದರೆ, ಎಸ್ ಸಿ ಅವರಾಗಿದ್ದರೆ ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಯಾವ ಒಂದು ಕೆಟಗರಿಯಲ್ಲಿ ಬರ್ತೀರಿ ಅದು ನೋಡ್ರಿ. ಓಪನ್ ಸೀಟ್ ಶೋದು ಎಷ್ಟು ಹೈ ನೋಡಿರಿ, 95 ನಿಂತಿದೆ. ಯಾರ್ದು? ಬೀದರ್ ಜಿಲ್ಲೆಯವ್ರದ್ದು. ಅಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಷ್ಟೇ. ಯಾಕೆ ಹೈ ನಿಲ್ಲುತ್ತೆ? ಅಲ್ಲಿರೋರು ದಡ್ರ, ಇಲ್ಲಿ ಇರ್ತಕ್ಕಂಥವ್ರು ಬುದ್ಧಿವಂತರ ಅಂಥದ್ದು ಏನೂ ಇಲ್ಲ. ಏನಾಗಿರ್ತದೆ ಅಂದರೆ ಆಯಾ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಮತ್ತು ಕೋಚಿಂಗ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಅಂತಂದರೆ ಅಲ್ಲಿ ಕೋಚಿಂಗನ್ನು ಪಡೆದಂಥ ಮಕ್ಕಳು ಜಾಸ್ತಿ ಇರ್ತಾರೆ. ಅಥವಾ ಮನೆಯಲ್ಲೇ ತಂದೆ ತಾಯಿಗಳು ಹೆಚ್ಚಿನ ಒಂದು ಪ್ರಿಪ್ರೇಷನನ್ನು ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ನಿಲ್ಲುತ್ತೆ. ನೆಕ್ಸ್ಟ್ ಡಿಸ್ಟಿಕ್ ಕೊಡಗು ಜಿಲ್ಲೆಯಲ್ಲಿ ನೋಡ್ರಿ ನಮ್ಮ ಸೈನಿಕ ಶಾಲೆ ಇರುವಂಥ ಒಂದು ತವರು ಅಂತ ಹೇಳ್ಬೋದು. ಅಲ್ಲಿ ಬಾಯ್ ಮತ್ತು ಗರ್ಲ್ ಇವ್ರದ್ದು 78.75 ಓಪನ್. ನಿಮ್ಮ ಮಗು ರೂರಲ್ ಬರ್ತಿರಬೇಕು, ಒ ಬಿ ಸಿ ಬರ್ತಿರಬೇಕು, 78.75ಕ್ಕೆ ಅವ್ರ ಮೆರಿಟ್ ನಿಲ್ಲುತ್ತೆ. ಎಷ್ಟು ಕಮ್ಮಿ ಐತೆ ನೋಡ್ರಿ ಅಲ್ವಾ? ನೆಕ್ಸ್ಟ್ 76.25 ಎಸ್ ಸಿ ಗರ್ಲ್ ಮತ್ತು ಬಾಯ್ ಇದ್ದರೆ ಸೆಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಎಸ್ ಟಿ ಇದ್ರೂ ಕೂಡ ಅಷ್ಟೇ ಐತೆ ನೋಡಿರಿ, 76.25 ಐತೆ. ಓಪನ್ ಸೀಟ್ಸ್ ನೋಡಿರಿ ಬರೀ 85ಕ್ಕೆ ಐತೆ ಅವ್ರದ್ದು. ಓಪನ್ ಒ ಬಿ ಸಿ ಮತ್ತು ಎಸ್ ಟಿ ಇವೆಲ್ಲ ನೋಡಿರಿ ಓಪನ್ ಸೀಟ್ಸ್ ಇವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡಿಸಬಿಲಿಟಿ ಕೋಟಾ ನೋಡಿರಿ ಬರೀ 52.50ಕ್ಕೆ ಇವ್ರದ್ದು ಡಿಸೇಬಲ್ ಕೋಟಾನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ದ್ರೋಣ ನವೋದಯ ಅಕಾಡೆಮಿ ಕೆ.ವಿ. ಗ್ರಾಮ ನಮ್ಮದು ಇನ್ನೊಂದು ಶಾಖೆ ಇದೆ ಅಂತ ನಿಮಗೆ ಹೇಳಿದ್ದೆ ಮಕ್ಕಳೇ. ಆಲ್ರೆಡಿ ಏನಿದೆ ಅಂತಂದರೆ ದಾವಣಗೆರೆ ಜಿಲ್ಲೆಯಿಂದ ಬರುವಂಥವ್ರಿಗೆ ಈ ಒಂದು ಭಾಗ ದೂರ ಆಗುತ್ತಾ ಅನ್ನುವಂಥವ್ರಿಗೆ ನಾವು ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು ಹತ್ತಿರ, ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹತ್ತಿರ ಕೆ.ವಿ. ಗ್ರಾಮದಲ್ಲಿ ನಮ್ಮದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಶಾಖೆ ಇದೆ. ಕೇವಲ 100 ಮಕ್ಕಳನ್ನು ತೆಗೆದುಕೊಂಡು ವಸತಿಯುತವಾಗಿ ವಿಶೇಷವಾಗಿ ಕೋಚಿಂಗನ್ನು 4 ಮತ್ತು 5ನೇ ಕ್ಲಾಸ್ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅತ್ಯುತ್ತಮ ಫಲಿತಾಂಶವನ್ನು ಕೊಡ್ತಕ್ಕಂಥ ಸುಸಜ್ಜಿತ ಎಲ್ಲ ಒಂದು ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ವಿಶೇಷವಾದ ಒಂದು ಶಾಲೆಯಲ್ಲಿ ನಾವು ಈ ಒಂದು ಕೋಚಿಂಗನ್ನು ಮಾಡ್ತಾ ಇದ್ದೀವಿ. ಹಾಜರಾತಿ ಸಹಿತವಾಗಿ ನೀವಿಲ್ಲಿ ಅಡ್ಮಿಷನ್ಗಳನ್ನು ಮಾಡಿಸ್ಬೋದು. ಇಲ್ಲಿ ಕೂಡ 4th, 6th, 7th, 8thವರೆಗೂ ನಿಮಗೆ ಅಪ್ ಟು ಸಮ್ಮರ್ ಕ್ಲಾಸಸ್ಗಳನ್ನು ಮಾಡ್ತೀವಿ. ರೆಸಿಡೆನ್ಷಿಯಲ್ ಮತ್ತು ನಾನ್ ರೆಸಿಡೆನ್ಷಿಯಲ್ ಎರಡೂ ಇರುತ್ತೆ. ಬೇಸಿಗೆ ತರಬೇತಿ ಶಿಬಿರ ಆಲ್ರೆಡಿ ಅಡ್ಮಿಷನ್ ಪ್ರಾರಂಭವಾಗಿದ್ದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಮೀಡಿಯಮಲ್ಲಿ ನೀವು ಕ್ಲಾಸಸ್ಗಳನ್ನು ಪಡೆದುಕೊಳ್ಬೋದು. ನೆಕ್ಸ್ಟ್
ಯಾದಗಿರಿ ಜಿಲ್ಲೆಯಲ್ಲಿ ಏನು ನಿಲ್ಬೋದು ಅಂತ ಅನ್ನೋದನ್ನು ನೋಡೋಣ. ಯಾದಗಿರಿ ಸಂಬಂಧಪಟ್ಟಂತೆ ಬಾಯ್ಸ್ ಮತ್ತು ಗರ್ಲ್ಸನ್ನು ನೋಡೋದಾದರೆ 88.75 ಸ್ವಲ್ಪ ಮೆರಿಟ್ ಜಾಸ್ತಿ ನಿಲ್ಲುವಂಥ ಒಂದು ಜಿಲ್ಲೆ ಅಂತ ನಾವಿಲ್ಲಿ ಹೇಳ್ಬೋದು. ಹೆಚ್ಚಿಗೆ ಒಂದು ಕೋಚಿಂಗಿಗೆ ಮಕ್ಕಳು ರೆಡಿ ಆಗಿರ್ತಾರೆ. ಆದ್ದರಿಂದ ಇದನ್ನು ಸ್ವಲ್ಪ ಅತ್ಯುತ್ತಮವಾದ ರೀತಿಯಿಂದ ಮೆರಿಟ್ ನಿಲ್ಲುವಂಥ ಒಂದು ಜಿಲ್ಲೆ ಅಂತ ಕೂಡ ಇದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬಾರ್ದು. ಯಾಕಂದರೆ ಇಲ್ಲಿ ನೋಡಿರಿ ನೀವು ಓಪನ್ ಸೀಟ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 96.25 ಇದೆ. ಓಪನ್ ಸೀಟ್ಸು 96.25 ಇದೆ. ಇದು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಕಾಂಪಿಟೇಷನ್ ಇದೆ ಅಂತೇಳಿ. ಇವೆಲ್ಲ ನೋಡಿರಿ 85 ಇಂದಿನ ಒಂದು ಜಿಲ್ಲೆಯನ್ನು ನಾವು ನೋಡಿದ್ವಿ, ಬರೀ 75 ಎಲ್ಲ ಆಗ್ತಾಯಿತ್ತು. ಇಲ್ಲಿ ಬಹಳ ಕಷ್ಟ ಇದೆ. 85 ಆದರೂ ಕೂಡ ಕಷ್ಟನೇ. ನಾನು ಹೇಳ್ತಕ್ಕಂಥದ್ದು ಕೊನೆದಿದು, ಲಾಸ್ಟ್ ಇದು. ಇಷ್ಟಾದರೂ ಕೂಡ ಇನ್ನೂ ಇಲ್ಲಿ ಕಷ್ಟವಾಗಿರ್ತಕ್ಕಂಥದ್ದೇ. ಅಂದಾಜು ನನಗೆ ತಿಳಿದ ಮಟ್ಟಿಗೆ ಏನಾಗ್ಬೋದಲ್ಲ ಅಂದರೆ ಒಂದು ಇಲ್ಲಿ ಓಪನ್ನು OBC ಇಲ್ಲಿ ಏನಾದ್ರು ಯಾದಗಿರಿಯಲ್ಲಿದ್ದರೆ 90+ ಇದ್ದರೆ ಏನಾದರೂ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಈ ಜಿಲ್ಲೆಗೆ. ನೆಕ್ಸ್ಟು ಬಾಯ್ ರೂರಲ್ ST ಇದ್ದರೆ 85, ಅಂತರ ಗರ್ಲ್ ಇದ್ದರೆ ST ಇದ್ದರೆ 90. ಇದೇ ಥರನಾಗಿ ನೀವು ಯಾವ ಒಂದು ಇದರಲ್ಲಿ ಬರ್ತೀರಿ, ಕೆಟಗರಿಯಲ್ಲಿ ಬರ್ತೀರಿ, ಅದನ್ನು ನೀವಿಲ್ಲಿ ನೇರವಾಗಿ ನೋಡ್ಕೋಬೇಕು. ಗರ್ಲ್ ಮತ್ತು ಬಾಯ್ಸನ್ನು ಕೊಟ್ಟಿದ್ದೀನಿ. ಮುಂದಿನ ಜಿಲ್ಲೆ ಧಾರವಾಡ. ಎಜುಕೇಷನ್ಗೆ ವಿಶೇಷವಾಗಿ ಒತ್ತನ್ನು ಕೊಡುವಂಥ ಒಂದು ಜಿಲ್ಲೆ ಆಗಿರ್ತಕ್ಕಂಥದ್ದು ಧಾರವಾಡ ಜಿಲ್ಲೆಯಲ್ಲಿ 87 ನೋಡ್ರಿ, ಅಲ್ಲಿಗಿಂತಲೂ ಇಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಅಲ್ವಾ. ಏನಾಗಿದೆ, OBC ಇದ್ದರೆ ಈ ಪರ್ಸೆಂಟೇಜ್ ಮಿನಿಮಮ್ ಬೇಕಾಗುತ್ತೆ ಅಂಥೇಳಿ ನಾನು ಹೇಳ್ತಕ್ಕಂಥದ್ದು. ಮಿನಿಮಮ್ ಇದ್ರ ಮೇಲಿದ್ದರೆ ಮಾತ್ರ ಏನಾದರೂ ಸಾಧ್ಯತೆ ಇದೆ ಹೊರತು ಇದ್ರ ಕಮ್ಮಿ ಇದ್ದರೆ ಸಾಧ್ಯತೆ ಇಲ್ಲ. ನೆಕ್ಸ್ಟು SC ಇತ್ತು ಅಂತಂದರೆ, ರೂರಲ್ ಇತ್ತು ಅಂತಂದರೆ ನೀವು ಏನೇನು ರೂರಲ್ ಆಗಿರಬೇಕು, SC ಆಗಿರಬೇಕು, ಬಾಯ್ ಆಗಿರಬೇಕು, ಇವೆಲ್ಲವನ್ನು ಒಳಗೊಂಡಿದ್ದರೆ ಇದು 82.50. ಅದರಲ್ಲಿ ಗರ್ಲ್ ಆಗಿತ್ತು ಅಂದರೆ 78.75ಕ್ಕೆ ನಿಲ್ಲುತ್ತೆ. ಅದೇ ಥರನಾಗಿ STಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, ಓಪನ್ OBC ನೋಡ್ಬೋದು, ಓಪನ್ SCಯನ್ನು ನೋಡ್ಬೋದು. ನೋಡಿ, ಅಂಗವೈಕಲ್ಯ ಇರುವಂತಹ ಮಕ್ಕಳಿಗೆ ನೋಡಿದರೆ 63ಗೆ ಇಲ್ಲಿ ಸೆಲೆಕ್ಷನ್ ಆಗಿದೆ ಲಾಸ್ಟ್ ಇಯರ್. ಅದಾದಮೇಲೆ ಓಪನ್ ಸೀಟ್ಸನ್ನು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು. ಈ ಕಾಲಮನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಮೆರಿಟಿಗೆ ನಿಲ್ಲುತ್ತೆ ಅಂತೇಳಿ. ಧಾರವಾಡ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳಗಾವಿ. ಹೈಯೆಸ್ಟ್ ಕಾಂಪಿಟೇಷನ್ ಇರುವ ಜಿಲ್ಲೆಗಳಲ್ಲಿ ಒಂದು. ಇದನ್ನು ಕೂಡ ಏನಾಗಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಇದುವರೆಗೆ ನೋಡಿರಿ ಇಲ್ಲೆಲ್ಲ 77, 78 ಈ ಥರ ಮೆರಿಟ್ ಇದ್ದಿದ್ದನ್ನು ನೋಡಿದರೆ ಇಲ್ಲಿ ಸಾಧ್ಯವೇ ಇಲ್ಲ. ನೋಡಿರಿ, ಬರೀ OBC ಸೀಟ್ ಇದ್ರೇ 91.25 ಇರುವಂಥದ್ದು. ಬರೀ OBC ಬರ್ತಿರಬೇಕು ಮತ್ತು ರೂರಲ್ ಬರ್ತಿರಬೇಕು. ಇಷ್ಟೆಲ್ಲ ಇದ್ರೇ 91 ಕ್ರಾಸ್ ಆಗಿದೆ. 91.25 ಅಂತಂದ್ರೆ ಏನು, 73 ಕ್ವಶನ್ಗೆ ರೈಟ್ ಆಗಿರಬೇಕು ನಿಮ್ಮ ಮಗು. ಇದಕ್ಕೆ 72 ಕ್ವಶನ್ಗೆ ರೈಟ್ ಆಗಿರಬೇಕು. ಅಂದಾಗ ಈ ಮಗು OBCಯಲ್ಲಿ ಸೆಲೆಕ್ಷನ್ ಆಗುತ್ತೆ. ಈ ವರ್ಷ ಇನ್ನೂ ಒಂದು 2 ಮಾರ್ಕ್ಸ್ ಎಕ್ಸ್ಟ್ರಾ ಅಂತಲೇ ತಿಳ್ಕೊರಿ ಆ ಜಿಲ್ಲೆಯಲ್ಲಿ ಸೆಲೆಕ್ಷನ್ ಆಗುವಂಥವ್ರಿಗೆ. ನೆಕ್ಸ್ಟು ಬಾಯ್ ಗರ್ಲ್ ರೂರಲ್ SC ಏನಾದರೂ ಆಗಿದ್ದರೆ 86.25, ಬಾಯ್ ಗರ್ಲ್ ಸೇಮ್ ಇದೆ. ST ಇದ್ರೂ ಹೆಚ್ಚು ಕಡಿಮೆ 90 ಆಸ್ಪಾಸಿಗಿದೆ ಇವ್ರದ್ದು ಕೂಡ. ಇದೇ ಥರನಾಗಿ OBC ನಾನು ನಿಮ್ಗೆ ಹೇಳಿದೆ ಹೈ ಮೆರಿಟ್ ನಿಮ್ಗೆ ಎಲ್ಲಿ ಕಾಣಿಸುತ್ತೆ ಅಂತ ಕೇಳಿದರೆ ಓಪನ್ ಸೀಟ್ಸಲ್ಲಿ 96.25 ಅಂತಂದರೆ ಇಲ್ಲಿ ಹೈ ಮೆರಿಟ್ ನಿಲ್ಲುವ ಸಾಧ್ಯತೆ ಈ ಜಿಲ್ಲೆಯಲ್ಲಿ ಹೆಚ್ಚಿದೆ. ಬಿಜಾಪುರ, ಇದಕ್ಕೂ ಕೂಡ ಶೈಕ್ಷಣಿಕ ತವರೂರು ಅಂತಲೇ ನಾವಿಲ್ಲಿ ಕರೀಬೋದು. ಇಲ್ಲಿ ಕೂಡ ಕಾಂಪಿಟೇಷನ್ ಹೆಚ್ಚಾಗಿರುವಂಥ ಒಂದು ಜಿಲ್ಲೆ. ಓಕೆ, ಇಲ್ಲಿ ಏನಾಗಿದೆ ಅಂತಂದರೆ 90 ನೋಡಿರಿ, ರೂರಲ್ ಬರ್ತಿರಬೇಕು, OBC ಬರ್ತಿರಬೇಕು, ಅವ್ರಿಗೆ 90% ನಿಲ್ಲುತ್ತೆ. OBC ಬರ್ತಿರಬೇಕು, ರೂರಲ್ ಬರ್ತಿರಬೇಕು ಮತ್ತು ಅವ್ರು ಏನಾಗಿರಬೇಕು, ಇದು OBC ಬರ್ತಿರಬೇಕು ಬಂದಿದ್ದರೆ ಇದು ಸಂಬಂಧಪಡುತ್ತೆ. ರೂರಲ್ ಬಂದು SC ಸಂಬಂಧಪಡ್ತಿತ್ತಂದರೆ ಅವ್ರಿಗೆ ಈ ಒಂದು ಕಾಲಮ್ ಸಂಬಂಧಪಡುತ್ತೆ. 86.25, 87.50 ನಿಲ್ಲುತ್ತೆ. ನಿಮ್ದು ಏನಾದರೂ ST ಆಗಿತ್ತು ಅಂದರೆ ಈ ಕಾಲಮ್ ಸಂಬಂಧಪಡುತ್ತೆ, ಬಾಯ್ಸ್ ಮತ್ತು ಗರ್ಲು. ಓಪನ್ ಸೀಟ್ಸ್ ಏನಾಗಿದ್ದರೆ ಈ 3 ಕಾಲಮ್ಗಳನ್ನು ನೀವು ನೋಡ್ಕೋಬೇಕು. ಡಿಸಬಿಲಿಟಿ ಅಲ್ವಾ, ಅಂದರೆ ಅಂಗವೈಕಲ್ಯದ ಮಕ್ಕಳಿಗೆ ಇದನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟು ನೋಡಿರಲಿ ಓಪನ್ ಸೀಟ್ಸ್ ನೋಡಿರಿ ಯಾವ ಥರ ಇದೆ. ಯಾವುದು ಅರ್ಬನ್ ಸೀಟ್ಸ್ 96.25ಗೆ ನಾವಿಲ್ಲಿ ಇದ್ರ ಸೀಟ್ಗಳನ್ನು ನೋಡ್ಬೋದು. 97 ಅಲ್ಲಿಗೆ 77 ಕ್ವಶನ್ಸ್ಗಳಿಗೆ ರೈಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬಳ್ಳಾರಿ, ನಮ್ಮ ಪಕ್ಕದ ಜಿಲ್ಲೆ. ಹೆಚ್ಚಿನ ಮಕ್ಕಳು ಈ ಒಂದು ಜಿಲ್ಲೆಯಿಂದನೂ ನನಗೆ ಬರ್ತಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ಮಕ್ಕಳು ಹೈಯೆಸ್ಟ್ ಸ್ಕೋರನ್ನು ಈ ಸಾರಿ ನನ್ನಲ್ಲಿ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯವರು ಅಪ್ ಟು ಔಟ್ ಆಫ್ 80ಗೆ 75ರವರೆಗೆ ಅಂದರೆ ಆಸ್ಪಾಸ್ 95% ಇರುವಂಥ ಮಕ್ಕಳೇ ಜಾಸ್ತಿಯಾಗಿ ನನ್ನಲ್ಲಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಇದೇ ವರ್ಷವೇ. ಬಳ್ಳಾರಿ ಜಿಲ್ಲೆಯವರಿಗೆ ರೂರಲ್ ಬರ್ತಿತ್ತು ಅಂತಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರೂರಲ್ ಬರ್ತಿತ್ತಂದರೆ ನಿಮಗೆ 88.75
ಗರ್ಲ್ ಮತ್ತು ಬಾಯ್ ಎರಡಕ್ಕೂ ಹೋದ ಸಲ ಸಿಕ್ಕೈತೆ. ಅಂದ್ರೇನು, ನಿಮಗೆ ಒ ಬಿ ಸಿ ಬರ್ತಿರಬೇಕು ಮತ್ತು ರೂರಲ್ ಬರ್ತಿರಬೇಕು. ಬಾಯ್ಸ್ ಆಗಿದ್ದರೆ ಮತ್ತು ಗರ್ಲ್ ಆಗಿದ್ದರೆ ಎರಡಕ್ಕೂ ಸೇಮ್ ಇದೆ. ಒ ಬಿ ಸಿ ಕೋಟಾದವ್ರಿಗೆ ಇಷ್ಟು ಮಾರ್ಕ್ಸ್ ಆದರೆ ಸೆಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಈ ವರ್ಷ ಸ್ವಲ್ಪ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಆಗಿ ಬಂದಿರೋದ್ರಿಂದ ಇದಕ್ಕೆ 1 or 2 ಮಾರ್ಕ್ಸನ್ನು ಪ್ಲಸ್ ಮಾಡಿಕೊಂಡ್ರೂ ಬೆಟರೇ. 88.75 ಅಂತಂದ್ರೆ ಏನಿದು, 70 ಕ್ವಶನ್ ತೊಗೊಂಡಾನ್ರಿ, 70 ಕ್ವಶನ್ಗೆ ರೈಟ್ ಮಾಡ್ಯಾನ್ರಿ ನಮ್ಮ ಮಗು ಅಂತನ್ನೋದಾದರೆ ಈ ಅಂಕ ಬರುತ್ತೆ 70ಕ್ಕೆ. ಓಕೆ, ಇದನ್ನು ಕೂಡ ಸೇಮ್ ಐತೆ ನೋಡಿರಿ, 87.25 88.75 ಅಲ್ವಾ ಇದು ರೈಟ್ ಆಗಾರೆ 70ಕ್ಕೆ ಬರುವಂಥದ್ದು. 69 69 to 70ವರೆಗೆ ಬರ್ತಕ್ಕಂಥ. 72 ಆದ್ರೆ 90 ಆಗುತ್ತೆ ಅಲ್ವಾ, 72 ಆದ್ರೆ 90 ಆಗುತ್ತೆ. ಇದು 71ಕ್ಕೆ ಬರುತ್ತೆ ನೋಡಿರಿ, ಇದು 71, ಇದು 70 ಆಗುತ್ತೆ ಅಲ್ವಾ. ಇಷ್ಟನ್ನು ಮಾಡಿದರೆ ಈ ಮಗುವಿನ ಸೆಲೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿದೆ. ಅದಾದಮೇಲೆ ಬರ್ತಕ್ಕಂಥದ್ದು ಯಾವುದಂತಂದ್ರೆ ಎಸ್ ಟಿ ಕೋಟಾ ಬರುತ್ತೆ. ಎಸ್ ಟಿ ಕೋಟಾನೂ ಸಹ ಹೆಚ್ಚು ಕಡಿಮೆ ಅದಕ್ಕೆ ಲೆವೆಲಾಗೇ ಇದೆ ಅಲ್ವಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಓಪನ್ ಒ ಬಿ ಸಿ, ಓಪನ್ ಎಸ್ ಸಿ, ಓಪನ್ ಎಸ್ ಟಿ ಇವೆಲ್ಲ ಬರುತ್ತೆ. ಅಂತರ ಅಂಗವೈಕಲ್ಯದ ಮಕ್ಕಳು ಏನಾದರೂ ಇದ್ದರೆ 82.50 ಬರ್ತಕ್ಕಂಥದ್ದು, ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಓಪನ್ ಸೀಟ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಓಪನ್ ಸೀಟ್ಸ್ ಇಲ್ಲಿ ಕೂಡ ಹೈಯೆಸ್ಟ್ ನಿಂತೈತೆ ನೋಡಿರಿ, 95 ಐತೆ ಓಪನ್ ಸೀಟ್ಸ್. ಓಕೆ, ಇದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ವರದಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಚಿತ್ರದುರ್ಗ, ನಮ್ಮ ತವರೂರು ಅಲ್ವಾ. ಚಿತ್ರದುರ್ಗದಲ್ಲಿ ಇರುವಂಥ ಮಕ್ಕಳು, ಇದು ಕೋಚಿಂಗ್ ಸೆಂಟರ್ ಇರೋದು ಕೂಡ ಇದೇ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿನೇ ಇರತಕ್ಕಂಥದ್ದು. ರಾಂಪುರ, ಮೊಳಕಾಲ್ಮೂರು ತಾಲೂಕು ರಾಂಪುರದಲ್ಲಿ ಇರುವಂತಹ ಒಂದು ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಗೆ ಹೈಯೆಸ್ಟ್ ಒಂದು ನವೋದಯ ಒಂದು ಔಟ್ಪುಟ್ಟನ್ನು ಕೊಡುವಂಥ ಏಕೈಕ ಸಂಸ್ಥೆ ಇದು ಏನಾಗಿದೆ, ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ಬರ್ತಕ್ಕಂಥದ್ದು. ಈ ಸದ್ಯಕ್ಕೆ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಹೈಯೆಸ್ಟ್ ಒಂದು ನವೋದಯಕ್ಕೆ ಔಟ್ಪುಟ್ ಆಗತಕ್ಕಂಥ ಮಕ್ಕಳನ್ನು ನೀವು ನೋಡ್ಬೋದು. ಓಕೆ ರೈಟ್. ಇದೇ ಥರ ಬೇರೆ ಥರನಾದಂಥ ಕೋಚಿಂಗ್ ಸೆಂಟರ್ಗಳು ಸಾಕಷ್ಟಿವೆ ಇಲ್ಲಿ ಕೂಡ. ಆದ್ದರಿಂದ ಇಲ್ಲಿ ಕೂಡ ಒಳ್ಳೆಯ ಮೆರಿಟು ಇಲ್ಲಿ ಕೂಡ ಜಾಸ್ತಿ ನಿಲ್ಲುತ್ತೆ. ನೆಕ್ಸ್ಟ್ ರೂರಲ್ ಒ ಬಿ ಸಿ ಏನಾದರೂ ಆಗಿದ್ದರೆ ಚಿತ್ರದುರ್ಗದವರು 86.25ಗೆ ಸಾಧ್ಯತೆ ಲಾಸ್ಟ್ ಇಯರ್ ಇತ್ತು. ಈ ವರ್ಷ 1 or 2 ಮಾರ್ಕ್ಸನ್ನು ನೀವು ಪ್ಲಸ್ ಅಂತ ತೆಗೆದುಕೊಳ್ಬೋದು, ಅಥವಾ ಇಷ್ಟಕ್ಕೆ ನಿಲ್ಬೋದು, ಅಥವಾ ಇದಕ್ಕಿಂತಲೂ ಒಂದು 2 ಮಾರ್ಕ್ಸ್ ಹೆಚ್ಚಿಗೆ ಕೂಡ ನಿಲ್ಬೋದು ಅಂತನ್ನುವಂಥದ್ದು. ಇದು ಮಿನಿಮಮ್. ಇದ್ರ ಕೆಳಗೆ ಬರಲಿಕ್ಕೆ ನನಗನ್ಸಿನ ಮಟ್ಟಿಗೆ ಅಸಾಧ್ಯ. ಮಿನಿಮಮ್ ಇಷ್ಟಾದರೂ ಇರಬೇಕಾಗುತ್ತೆ. ಓಕೆ, ಎಸ್ ಸಿ ಏನಾದರೂ ಆಗಿದ್ದರೆ, ರೂರಲ್ ಎಸ್ ಸಿ ಏನಾಗಿದ್ದರೆ 82.50 ಗರ್ಲ್ಸ್ ಮತ್ತು ಬಾಯ್ಸಿಗೆ ಎರಡಕ್ಕೂ ಸೇಮ್ ಇದೆ. ಎಸ್ ಟಿ ಕೋಟಾದಲ್ಲಿ ನೀವೇನಾದರೂ ಬಂದರೆ 83.75 ಇದೂ ಸೇಮ್ ಇದೆ. ನೆಕ್ಸ್ಟ್ ಇವೆಲ್ಲ ಓಪನ್ ಸೀಟ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಓಪನ್ ಸೀಟ್ಸ್ಗಳನ್ನು ಈ ಥರ. ಅನಂತರ ಮತ್ತು ಫಿಸಿಕಲಿ ಇರುವಂತಹ ಮಕ್ಕಳಿಗೆ, ದೈಹಿಕ ಸವಾಲುಳ್ಳ ಮಕ್ಕಳಿಗೆ 87.50 ಅಲ್ಲಿವರೆಗೂ, ಗರ್ಲ್ಸ್ ಇದ್ದರೆ 77.50ವರೆಗೂ ನಿಲ್ಲುತ್ತೆ. ಅರ್ಬನ್ದವ್ರಿಗೆ ನೋಡಿರಿ, ಅರ್ಬನ್ದಲ್ಲಿರುವಂಥವ್ರಿಗೆ 96.25 95 ಇಲ್ಲಿವರೆಗೂ ಕೂಡ ನೀವು ಸೀಟ್ಸ್ಗಳನ್ನು ಪಡಿಬೇಕಾದರೆ ಸ್ಕೋರನ್ನು ಮಾಡಬೇಕಾಗತ್ತೆ. ಇದು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ವರದಿ. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ಕೋಬೇಕು. ಸೇಮ್ ಆಗಿ ಇಷ್ಟೊತ್ತನೇ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಒ ಬಿ ಸಿ ಇದ್ದರೆ ಏನು, ಒ ಬಿ ಸಿ ಗರ್ಲ್ ಇದ್ದರೆ ಅವ್ರು ನೋಡಿರಿ ಭಾಳ ಕಮ್ಮಿ ಐತೆ ನೋಡಿರಿ. ಯಾಕಂದ್ರೆ ಅದು ಓಪನ್ನೇ 91 ಐತಿ ಅಲ್ವಾ. ಓಪನ್ನು 83 81ಗೆ ನಿಂತೈತೆ ಅಂದಾಗ ಚಾಮರಾಜನಗರ ಭಾಳ ಕಮ್ಮಿ ಒಂದು ಸ್ಕೋರನ್ನು ನಿಲ್ಲುವಂಥ ಒಂದು ಜಿಲ್ಲೆ ಚಾಮರಾಜನಗರದ ಬರೀ 70 ಮಾಡಿದ್ರೆ. 70 ಅಂದರೆ ನಂಬರ್ ಆಫ್ ಕ್ವಶನ್ಸ್ ಅಲ್ಲ, ಪರ್ಸಂಟೇಜೇ 70. ಅಷ್ಟು ಮಾಡಿದರೆ ಸೆಲೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. 70 73 70 68 ನೋಡಿರಿ, ಇಷ್ಟೇ ಸ್ಕೋರನ್ನು ಮಾಡಿದರೂ ಸಹಿತವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಡಿಮೆ ಸ್ಕೋರನ್ನು ಮಾಡಿದ್ರೂ ನೀವು ಸೆಲೆಕ್ಷನನ್ನು ಆಗ್ತೀರಿ. ನಾನು ನೋಡಿದಂಗೆ ಈ ಲಿಸ್ಟಲ್ಲಿ ಕಡಿಮೆ ಒಂದು ಮೆರಿಟ್ ನಿಲ್ತಕ್ಕಂಥ ಒಂದು ಜಿಲ್ಲೆ. ನೆಕ್ಸ್ಟು ತುಮಕೂರು. ಯಾಕೆ ಅಲ್ಲಿ ಕಮ್ಮಿ ನಿಲ್ಲಿಸ್ತಾರೆ ಸರ್ ಅಂತಂದರೆ, ಸ್ವಲ್ಪ ಕಾಂಪಿಟೇಟರ್ಗಳು ಕಮ್ಮಿ ಇರ್ತಾರಲ್ಲಿ, ಆದ್ದರಿಂದ ಕಮ್ಮಿ ನಿಲ್ಲುತ್ತೆ. ನೆಕ್ಸ್ಟ್ ತುಮಕೂರು, ನಮ್ಮ ಪಕ್ಕದ ಜಿಲ್ಲೆ. ನೋಡಿರಿ, ಇಲ್ಲಿ ಕೂಡ ಸ್ವಲ್ಪ ಪ್ರಭಾವ ಇದೆ. ಆದ್ದರಿಂದ 83%ಗೆ ರೂರಲ್ ಒ ಬಿ ಸಿ ಇದ್ದರೆ ಬರುತ್ತೆ. ಬಾಯ್ ಗರ್ಲ್ ಇದ್ದರೆ 85ಕ್ಕೆ ನಿಲ್ಲುವ ಒಂದು ಸಾಧ್ಯತೆ ಇದೆ. ಅದಾದಮೇಲೆ ನೋಡ್ತಾ ಇದ್ದರೆ ಎಸ್ ಸಿ ಕೋಟಾ ಏನಾದರೂ ಇತ್ತು ಅಂತಂದರೆ 77.50. ಅದಾದಮೇಲೆ ಎಸ್ ಟಿ ಇದ್ದರೆ 80 ಅಪ್ರಾಕ್ಸ್ ನಿಲ್ಲುವ ಸಾಧ್ಯತೆ. ಓಪನ್ ಸೀಟ್ಸ್ ಅಂತ ನಾವಕ್ಕೆಲ್ಲ ಓಪನ್ ಸೀಟ್ಸ್ಗಳನ್ನು ಕರಿತೀವಿ, 4 ಕಾಲಮ್ಗಳನ್ನು. ಅದಾದಮೇಲೆ ಡಿಸಬಿಲಿಟಿ ಕೋಟಾಗಳನ್ನು ಏನು ನೋಡ್ತೀವಿ, ಇವೆರಡನ್ನು ನೋಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಓಪನ್ ಸೀಟ್ಸ್ ನೋಡಿ, ಇಲ್ಲಿ ಕೂಡ 95 ಇದೆ. ಪ್ರಭಾವ ಇಲ್ಲಿ ಕೂಡ ಜಾಸ್ತಿನೇ ಇದೆ. ಮುಂದಿನ ಜಿಲ್ಲೆ
ಓಕೆ, ದ್ರೋಣ ನವೋದಯ ಆನ್ಲೈನ್ ಕ್ಲಾಸಸ್, ದ್ರೋಣಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ಗಳನ್ನು ನಾವು ವರ್ಷ ಪೂರ್ತಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತೀವಿ. ನಿಮಗೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಪೂರ್ಣ ಸಿದ್ಧತೆಯನ್ನು ಡೈಲಿ ಲೈವ್ ಕ್ಲಾಸ್ಗಳನ್ನು ಕೊಡೋದ್ರ ಜೊತೆಗೆ ಮತ್ತು ಅಪ್ಲೋಡೆಡ್ ಕ್ಲಾಸ್ಗಳನ್ನು ಕೊಡೋದ್ರ ಜೊತೆಗೆ ನೋಟ್ಸನ್ನು ಕೊಡೋದ್ರ ಮೂಲಕ, ಅದಲ್ಲದೆ ಎಕ್ಸಾಮ್ ಟೈಮ್ನಾಗ 100ಕ್ಕೂ ಅಧಿಕ ಎಕ್ಸಾಮ್ಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಮಕ್ಕಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆನೂ ಆಗದೇ ಇರುವಂಗೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಅಡ್ಮಿಷನ್ಗಳು ಆಲ್ರೆಡಿ ಪ್ರಾರಂಭವಾಗಿವೆ. ನೀವು ಅಡ್ಮಿಷನ್ ಮಾಡ್ಕೋಬೇಕಾಗಿತ್ತು ಅಂತಂದರೆ 9741312170 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ನೀವು ಅಡ್ಮಿಷನ್ಗಳನ್ನು ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಉಡುಪಿ. ಇಲ್ಲಿ ಕೂಡ ಕಮ್ಮಿ, ಒಂದು ಮೆರಿಟ್ ಅಷ್ಟು ಸ್ಕೋರು ನಿಲ್ಲಕ್ಕಿಲ್ಲ, ಸ್ವಲ್ಪ ಕಡಿಮೆ ಸ್ಕೋರೇ ನಿಲ್ಲುತ್ತೆ. ಉಡುಪಿಯಲ್ಲಿ ಕೂಡ ಏನಾಗುತ್ತೆ ಅಂತಂದರೆ 72 ಮಾಡಿದರೆ ನಿಮ್ಮ ಮಗು OBCಯಲ್ಲಿ ಸೆಲೆಕ್ಷನ್ ಆಗುತ್ತೆ. ನೆಕ್ಸ್ಟು ರೂರಲ್ಲಿದ್ದು ನೀವು SC ಆಗಿತ್ತಪ್ಪ ಅಂದ್ರೆ ಬರೀ 56ಕ್ಕೆ ಐತೆ ನೋಡಿರಿ, ಎಷ್ಟು ಕಮ್ಮಿ ಐತೆ ನೋಡಿರಿ, ಬರೀ 56.25ಗೆ ಸೆಲೆಕ್ಷನ್ ಆಗುತ್ತೆ. ಅದರಲ್ಲಿ ಗರ್ಲ್ ಇದ್ದರೆ ಬರೀ 48 ಆಗೈತೆ. ಓಕೆ, ಉಡುಪಿಯಲ್ಲಿ ಕೂಡ ಒಂದು ಕೋಚಿಂಗದ ಒಂದು ವ್ಯವಸ್ಥೆ ಕಮ್ಮಿ ಇದೆ. ಆದ್ದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಅಲ್ಲಿ ಮೆರಿಟು ಕಮ್ಮಿ ನಿಲ್ಲುತ್ತೆ. ಅಪ್ಲಿಕೇಶನ್ ಹಾಕೋರ ಸಂಖ್ಯೆಯನ್ನು ಸಹಿತವಾಗಿ ಕಮ್ಮಿ ಇದೆ. ಇವೆಲ್ಲ ನೋಡಿರಿ 70, 80 ಭಾಳ ನಿಂತಿದೆ. ಓಪನ್ ಸೀಟ್ಸ್ ನೋಡಿರಿ, ಓಪನ್ನೇ 83.75ಗೆ ನಿಂತಿದೆ ಉಡುಪಿ. ಭಾಳ ಕಮ್ಮಿ ನಿಲ್ಲುವಂಥ ಒಂದು ಜಿಲ್ಲೆಗಳು. ಕಾಂಪಿಟೇಷನ್ ಇಲ್ಲ ಇಲ್ಲಿ. ನಮ್ಮಲ್ಲಿ ಹಿಂಗೆ ಏನಾದ್ರು ಇದ್ದುಬಿಟ್ರೆ ಅಷ್ಟು ಸೆಲೆಕ್ಷನ್ ಆಗಿಬಿಡ್ತಿದ್ರು, ಅಷ್ಟ್ರಿಗಷ್ಟು ಯಾರು ಒಬ್ಬರು ಮಿಸ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಬೆಂಗಳೂರು ಅರ್ಬನ್ದವರು ಕೂಡ ನಮ್ಮಲ್ಲಿ ಕೂಡ ಬರ್ತಾರೆ. ಬೆಂಗಳೂರು ಅರ್ಬನ್ ಆನ್ಲೈನಲ್ಲಿ ಕೂಡ ಇರ್ತಕ್ಕಂಥದ್ದು ನೋಡಿರಿ. ರೂರಲ್ OBC ಏನಾದರೂ ಇದ್ದರೆ 85, 83, 76, 82, 82, 90 ಈ ಥರನಾಗಿ ಇವ್ರ ಸ್ಕೋರ್ಗಳು ನಿಲ್ಲುತ್ತೆ. ಇವ್ರದ್ದು ನೋಡಿರಿ, ಇವ್ರದ್ದು ಕೂಡ ಓಪನ್ ಸೀಟ್ಸ್ 92.50 ನಿಂತಿದೆ. ನಮ್ಮ ಒಂದು ಚಿತ್ರದುರ್ಗ, ಬಳ್ಳಾರಿ, ಅದಾದ ಮೇಲೆ ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಈ ಜಿಲ್ಲೆಗಳಿಗೆ ಏನಾದರೂ ಹೋಲಿಕೆ ಮಾಡಿದರೆ ಬಹಳಷ್ಟು ಇದನ್ನೂ ಕೂಡ ಕಮ್ಮಿ ಒಂದು ಮೆರಿಟ್ ನಿಲ್ಲುವಂಥ ಒಂದು ಜಿಲ್ಲೆ. ನೆಕ್ಸ್ಟ್ ನೋಡ್ತಾ ಇಕ್ಕಂತೆ ಗದಗ ಜಿಲ್ಲೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಎವರೇಜಲ್ಲಿ 95ವರೆಗೂ ಸ್ಕೋರ್ ನಮಗೆ ಬೇಕಾಗುತ್ತೆ. ಗದಗ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಕೋಚರ್ಸ್ ಇರೋದರಿಂದ ಹೈ ಕಾಂಪಿಟೇಷನ್ ಇದೆ. ಆದ್ದರಿಂದ ಅಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ರೂರಲ್ OBC ಇದ್ದಂದರೆ 88.75, ರೂರಲ್ OBC ಇದ್ದರೆ ಇಲ್ಲಿ ಕೂಡ 88.75, ಅಪ್ರಾಕ್ಸ್ SC ಏನಾದರೂ ಬರ್ತಿತ್ತು ಅಂದರೆ, ರೂರಲ್ ಬರ್ತಿತ್ತು ಅಂತಂದರೆ 87.50 ಈ ಥರನಾಗಿ ನಾವು ಇದನ್ನು ನೋಡ್ಕೋಬೋದು. ಓಕೆ, ಟೋಟಲಿ ಏನಾಗುತ್ತೆ ಇಲ್ಲಿ ಕೂಡ ಅಪ್ರಾಕ್ಸ್ 95ವರೆಗೆ ಹೈ ಸ್ಕೋರನ್ನು ಗದಗ ಜಿಲ್ಲೆಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ರಾಯಚೂರಲ್ಲಿ ಕೂಡ ವಿಪರೀತ ಕಾಂಪಿಟೇಷನ್ ಇರುವಂಥ ಒಂದು ಜಿಲ್ಲೆ ಅಂತ ನಾವು ಹೇಳ್ಬೋದು. ನೋಡಿರಲಿ, ರಾಯಚೂರಲ್ಲಿ ರೂರಲ್ ಮತ್ತು OBC ಬರ್ತಿದ್ರೇ 90 ಬೇಕು. ಓಕೆ, ನೆಕ್ಸ್ಟ್ SC ಬರ್ತಿತ್ತಂದ್ರೂ ಅವ್ರಿಗೂ ಕೂಡ 90 ಐತೆ ಮತ್ತು 88.75 ಐತೆ ಮತ್ತು ST ಇದ್ದರೆ 87.50 ಐತೆ. ಓಪನ್ ಸೀಟ್ಸ್ ಏನಾದರೂ ಇದ್ದರೆ ಇದನ್ನು ಕೂಡ ನೋಡು 95 ಇದೆ. ಇಲ್ಲಂತೂ ನೋಡಲೇಬಾರ್ದು ಯಾವುದು ಓಪನ್ ಸೀಟ್ಸ್ಗಳು 98.75 ಲಾಸ್ಟ್ನೇದಾಗಿರೋರು. ಇಲ್ಲೇನು ಕೊಟ್ಟರಲ್ಲ ಇವೆಲ್ಲ ಕೊನೆಯ ಸೀಟು, ಆ ಒಂದು ಪ್ರವರ್ಗದಲ್ಲಿ ಕೊನೆಯ ಸೀಟು ಇಷ್ಟಕ್ಕೆ ನಿಂತೈತೆ ಅಂತ ಅರ್ಥ. ಅದು 90 ಅಂತಂದರೆ ಈ ಸದ್ದು ಒಂದು 30 ಸೀಟ್ ತೊಗೊತಿದ್ದಾರೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕ್ಯಾಟಗರಿಯಲ್ಲಿ. ಅಷ್ಟೇನು ತೊಗೊಳಲ್ಲ, ಒಂದು 20-25 ಸೀಟ್ಗಳನ್ನು ತೆಗೆದುಕೊಳ್ತಿದ್ದಾರೆ. OBC ಇದೆ, OBCಯಲ್ಲಿ ಒಂದು 25 ಸೀಟ್ಗಳನ್ನು ತೆಗೆದುಕೊಳ್ತಾ ಇದ್ದರು. ಅದರಲ್ಲಿ ಕೊನೆಯದವ ಈ ನಂಬರ್ ಆಗಿರುತ್ತೆ ಅಂತ ಅರ್ಥ. ಓಕೆ, ರೈಟ್. ನೆಕ್ಸ್ಟ್ ಹಾವೇರಿ, ಇಲ್ಲಿ ಕೂಡ ಕಾಂಪಿಟೇಷನ್ ಜಾಸ್ತಿ ಇದೆ ನೋಡಿರಿ. 97.50 ಇದೆ ಓಪನ್ ಸೀಟ್ಸ್ ಎಲ್ಲ. ಅದರಲ್ಲಿ ನಿಮ್ದು ಏನಾದ್ರು OBC ಬರ್ತಾಯಿತ್ತು, SC ST ಏನಾದ್ರು ಬರ್ತಾಯಿತ್ತು ಅಂದರೆ ಸ್ವಲ್ಪ ಸಡಿಲತೆ ಇದೆ. 87.75 ಅಪ್ರಾಕ್ಸ್ 88ರಿಂದ 90, 97ವರೆಗೂ ಇಲ್ಲಿ ಕೂಡ ನಾವು ಕಾಂಪಿಟೇಷನನ್ನು ನೋಡ್ಬೋದು ಹಾವೇರಿ. ನೆಕ್ಸ್ಟು ದಾವಣಗೆರೆ ಜಿಲ್ಲೆ ನಮ್ಮದು ಇನ್ನೊಂದು ಉಪಶಾಖೆ ಇರುವಂಥ ಜಿಲ್ಲೆಯಾಗಿದ್ದು ನೋಡಿರಿ. ಇಲ್ಲಿ ಕೂಡ ನೀವು ರೂರಲ್ OBC ಆಗಿದ್ರಪ್ಪ ಅಂದರೆ 86.25ಗೆ ಸೆಲೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟು SC ಬರ್ತಾಯಿತ್ತು ನಿಮ್ಮದು ಮತ್ತು ರೂರಲ್ ಬರ್ತಾಯಿತ್ತು ಅಂತಂದರೆ 83.75. ನೆಕ್ಸ್ಟು ನಿಮ್ಮದು ST ಬರ್ತಾಯಿತ್ತು ಮತ್ತು ರೂರಲ್ ಬರ್ತಾಯಿತ್ತು ಅಂತಂದರೆ ST ಇತ್ತು ಅಂತಂದರೆ ಬಾಯ್ ಆಗಿರಲಿ ಗರ್ಲ್ ಆಗಿರಲಿ 87.50 ನಿಲ್ಲುವ ಸಾಧ್ಯತೆ ಇದೆ. ಅದಾದಮೇಲೆ ಇವೆಲ್ಲ ಓಪನ್ ಸೀಟ್ಸ್ಗಳನ್ನು ನಾವು ನೋಡ್ತೀವಿ ಮತ್ತು ಇವುಗಳನ್ನೆಲ್ಲ ಏನು ನೋಡ್ತೀವಪ್ಪ ಅಂತಂದರೆ ಓಪನ್ ಸೀಟ್ಸ್ ಅರ್ಬನ್ ಸೀಟ್ಗಳು ನೋಡ್ತೀವಿ. ಅರ್ಬನ್ ನೋಡಿ ಇಲ್ಲಿ ಕೂಡ 97.50 ಐತಿ. ದಾವಣಗೆರೆ ಕೂಡ ಕಾಂಪಿಟೇಷನ್ ಏನೂ ಕಮ್ಮಿ ಇಲ್ಲ, ಹೈಯೆಸ್ಟ್ ಕಾಂಪಿಟೇಷನನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ. ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ.
ದಕ್ಷಿಣ ಕನ್ನಡ ನೋಡಿದಾಗ ಇಲ್ಲಿ ಕೂಡ ನೋಡಿರಿ ಭಾಳಷ್ಟು ಕಮ್ಮಿ ಒಂದು ಫಲಿತಾಂಶ ಇರೋದನ್ನು ನಾವು ನೋಡ್ತೀವಿ. ನಮ್ಗೆ ಇವರಿಗೆ ಎಷ್ಟೆಷ್ಟು ಅಂದ್ರೆ 10% 12-15% ಗಟ್ಟಲೆ ಡಿಫ್ರೆಂಟ್ ಇದೆ ನಮ್ಮ ಜಿಲ್ಲೆಗಳಿಗೆ ಮತ್ತು ಈ ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ. ನೋಡಿರಿ OBC ಇತ್ತು ಅಂದರೆ ಬರೀ 77.50ಗೆ ಸೆಲೆಕ್ಷನ್ ಆಗುತ್ತೆ ಬಾಯ್ ಇದ್ದರೆ. ನೆಕ್ಸ್ಟ್ SC ಇತ್ತು ಅಂದರೆ 63 ಮಾಡಿರಾಗುತ್ತೆ ಗರ್ಲ್ ಮತ್ತು ಬಾಯ್ಗೆ. ST ಇದ್ರೂ ಕೂಡ 73 ಮತ್ತು 72 ಮಾಡಿರಾಗುತ್ತೆ. ಓಪನ್ ಸೀಟ್ಸೇ ಇಲ್ಲಿ 87ಕ್ಕೆ ಹೋಗುತ್ತೆ, ಬರೀ 87ಗೆ. 90 ಯಾವೂ ಇಲ್ಲ, ಇಲ್ಲಿ 90 ಯಾವೂ ಇಲ್ಲವೇ ಇಲ್ಲ ಅಲ್ವಾ. ಆ ಒಂದು ಕಡಿಮೆ ಮೆರಿಟನ್ನು ನಿಲ್ಲುವಂಥ ಜಿಲ್ಲೆಗಳಲ್ಲಿ ಇದೂ ಕೂಡ ಒಂದು ದಕ್ಷಿಣ ಕನ್ನಡ ಜಿಲ್ಲೆ. ಓಕೆ, SGM ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದ ವತಿಯಿಂದ ಲಾಸ್ಟ್ ಇಯರ್ ನಾವು ಹೈಯೆಸ್ಟ್ ಸ್ಕೋರ್ಗಳನ್ನು ಮಾಡಿದ್ದುಂಟು. ಇದು 2024ರ ಒಂದು ಫಲಿತಾಂಶ, ಹೈ ಸ್ಕೋರನ್ನು ನಾವಿಲ್ಲೇ ಮಾಡ್ಕೊಂಡಿದ್ವಿ. ಇದು ನಮ್ಮ ಸಂಸ್ಥೆಯಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಕ್ಕಳು. ಇಲ್ಲಿ ನಾವು 4th, 5th, 6th, 7th, 8th, 9th ಅಪ್ ಟು 10thವರೆಗೂ ಕೂಡ ನಾವು ಸಮ್ಮರ್ ವೆಕೇಷನ್ಗಳನ್ನು ಮಾಡ್ತೀವಿ. ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ಇರ್ತಕ್ಕಂಥದ್ದು. ಇದು ನಮ್ಮ ಸುಸಜ್ಜಿತವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಂಥ ಒಂದು ಕಟ್ಟಡದಲ್ಲಿ ಮಕ್ಕಳಿಗೆ ವಿಶೇಷವಾದ ಪಾಠ ಬೋಧನೆ ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡಿರ್ತೇವೆ. ಓಕೆ, ಬಾಗಲಕೋಟೆ ನಮ್ಮ ಪಕ್ಕದ ಜಿಲ್ಲೆ. ಅಲ್ಲಿ ಕೂಡ ಕಾಂಪಿಟೇಷನ್ ಏನೂ ಇಲ್ಲ. ನೋಡಿ 96.25 ಐತೆ ಓಪನ್ ಸೀಟ್ಸ್ ಆಗಿದ್ದರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಮುಂದಿನ ಹೆಚ್ಚು ಕಡಿಮೆ ಅದಕ್ಕೆ ಆಸ್ಪಾಸೇ ಇರುತ್ತೆ. 90 ಕೆಳಗಿದ್ದು ಬಹಳ ಕಮ್ಮಿನೇ ಅಲ್ವಾ. ಎಲ್ಲವೂ ಕೂಡ ಇಲ್ಲಿ ಕೂಡ 90+ ಬಂದರೆ, 90% ಬಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಾದರೂ ಫೈಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಪನ್ ಇತ್ತು ಅಂದರೆ 90 ಮಿನಿಮಮ್ ಬೇಕೇ, ಅಂದರೆ 72 ಕ್ವಶನ್ಸ್ ರೈಟ್ ಆಗಬೇಕು. SC ಬರ್ತಾಯಿತ್ತು ಅಂತಂದರೆ, ರೂರಲ್ ಬರ್ತಾಯಿತ್ತು ಅಂತಂದರೆ 86.25 ಮಿನಿಮಮ್ ಬೇಕಾಗುತ್ತೆ. ಇವೆಲ್ಲವನ್ನು ನೀವೇನು ಮಾಡ್ಬೇಕಂದ್ರೆ ಅಬ್ಸರ್ವೇಷನ್ ಮಾಡ್ಕೋಬೇಕಾಗುತ್ತೆ. ಅಬ್ಸರ್ವೇಷನ್ ಮಾಡಿ ನೀವು ಯಾವ ಒಂದು ಇದರಲ್ಲಿ ಬರ್ತೀರಿ ಅನ್ನೋದ್ರ ಮೇಲೆ ಇಲ್ಲಿ ಡಿಸೈಡ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಜಿಲ್ಲೆ ನೋಡೋಣ ಯಾವುದಪ್ಪ ಅಂತ ನೋಡಿದರೆ, ನೆಕ್ಸ್ಟ್ ಜಿಲ್ಲೆ ಮೈಸೂರದಲ್ಲಿ ಕೂಡ ಇವ್ರದ್ದು ಕೂಡ ನೋಡಿರಿ ಓಪನ್ ಸೀಟ್ಸ್ 95 ಇದೆ ಮೈಸೂರವ್ರದ್ದು. ಅಪ್ ಟು 88.75ಲಿಂದ ಹಿಡ್ಕೊಂಡು ಇವ್ರದ್ದು ಒಳ್ಳೆಯ ಸ್ಕೋರನ್ನು ಹೊಂದಿರತಕ್ಕಂಥದ್ದು. ಜಾಸ್ತಿ ಕಾಂಪಿಟೇಷನ್ ಮೈಸೂರಿನಲ್ಲಿ ಕೂಡ ಹೆಚ್ಚು ಇದೆ ಅಂತ ಈ ಒಂದು ಲಾಸ್ಟ್ ಇಯರ್ದು ಒಂದು ನಾವು ರಿಪೋರ್ಟನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಮೈಸೂರಿನವರು ಇದನ್ನು ನೋಡಿ ನಿಮ್ಮ ಮಗು ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ. ಕಲಬುರಗಿಯಲ್ಲಿ 2 ನವೋದಯ ಶಾಲೆಗಳನ್ನು ನಾವು ನೋಡ್ತೀವಿ, ಕಲಬುರಗಿ 2 ಮತ್ತು ಕಲಬುರಗಿ 1 ಅಂತೇಳಿ. ಕಲಬುರಗಿ 2 ನೋಡಿ ಸ್ವಲ್ಪ ಹೈಯೆಸ್ಟ್ ಮೆರಿಟನ್ನು ಇರುವಂತಹ ಜಿಲ್ಲೆಗಳಲ್ಲಿ ಇದು ಕೂಡ ಒಂದು ಕಲಬುರಗಿ ಕೂಡ. ಇಲ್ಲಿ ಕೂಡ ಏನಾಗಿದೆ ಅಂತಂದು ನೋಡಿದರೆ 82.50 ಇದು ಏನಾಗಿದೆ OBCಗಾಗಿದೆ. SC ಇದ್ದರೆ 81.25, 71 ST ಸ್ವಲ್ಪ ಕಡಿಮೆ ನಿಲ್ಲುತ್ತೆ ಕಲಬುರಗಿ 2ನಲ್ಲಿ. ಅದಾದಮೇಲೆ ಓಪನ್ ಸೀಟ್ಸ್ ಎಲ್ಲ ನೀವು ನೋಡ್ತೀರಿ. ಓಪನ್ ಸೀಟ್ಸಲ್ಲಿ ಅಪ್ರಾಕ್ಸ್ ಇಲ್ಲಿ ಕೂಡ 96.25ವರೆಗೂ ಮೆರಿಟ್ ನಿಲ್ಲುತ್ತೆ. ನೆಕ್ಸ್ಟ್ ರಾಮನಗರ, ಇಲ್ಲಿ ಕೂಡ ಬಹಳ ಕಾಂಪಿಟೇಷನ್ ಇರುವಂಥ ಒಂದು ಜಿಲ್ಲೆ ಅಂತ ನಾವಿಲ್ಲೇ ಹೇಳ್ಬೋದು. ರಾಮನಗರದಲ್ಲಿ ಕೂಡ ನೋಡಿರಿ 78 ಕಾಲೇಜ್ ಯಾವುದಿದೆ ಅಂದ್ರೆ OBC ಕೋಟಾ ಸಿಗುತ್ತೆ. ನಮ್ಮಲ್ಲಿ 90 ಮಾಡಿದ್ರೂ ಕಷ್ಟ, ಇಲ್ಲೇ 78ಕ್ಕೆ ಸಿಗುತ್ತೆ. ಓಕೆ, ಆದ್ದರಿಂದ ಅದರಲ್ಲಿ ಮತ್ತೆ ಕ್ಯಾಸ್ಟ್ ಇತ್ತು ಅಂದರೆ ಅವ್ರು ಬರೀ 68 ಐತೆ ನೋಡಿರಿ. ಯಾವುದು SC ಕೋಟಾ ನಿಮ್ದು ಏನಾದ್ರು ಬರ್ತಿತ್ತು ಅಂತಂದರೆ 68ಕ್ಕೆ ನಿಮ್ಗೆ ಸಿಗುತ್ತೆ. OBC ಏನಾದರೂ ಬರ್ತಿತ್ತು ಅಂತಂದರೆ ಇವೆಲ್ಲ ನೋಡ್ಕೊರಿ. ಇದರಲ್ಲಿ ನೀವು ಯಾವುದಕ್ಕೆ ಸಂಬಂಧಪಡ್ತಾರೆ ನೋಡಿರಿ. ಓಪನ್ ಸೀಟ್ಸೇ 87ಕ್ಕೆ ಐತಿದೆ, ನಮ್ಮಲ್ಲಿ 97 ಆದರೂ ಕಷ್ಟ. ನೆಕ್ಸ್ಟ್ ಕೋಲಾರ ಜಿಲ್ಲೆಯಲ್ಲಿ ಕೂಡ ಬಹಳ ಕಡಿಮೆ ಕಾಂಪಿಟೇಷನ್ ಇರೋದನ್ನು ನಾವು ನೋಡಬೇಕು. 90 ಯಾವೂ ಇಲ್ಲವೇ ಇಲ್ಲ, ಎಲ್ಲವೂ ಕೂಡ 80, 73, 72, 73 ಇದೇ ಥರನಾಗಿ ನಾವು ಕಾಂಪಿಟೇಷನನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಕಡಿಮೆ ಒಂದು ಕಾಂಪಿಟೇಷನ್ ಇರುವಂಥ ಒಂದು ಇದು. ನೆಕ್ಸ್ಟ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ. ನಮ್ಮ ಒಂದು ತರಬೇತಿಯಲ್ಲಿ ಲಾಸ್ಟ್ ಇಯರ್ ನಾವು ಕಿತ್ತೂರು ಸೈನಿಕ ಶಾಲೆಗೆ ಎಕ್ಸಾಮನ್ನು ಬರೆಸಿದ್ವಿ ಮಕ್ಕಳಿಗೆ. ಕಿತ್ತೂರು ಸೈನಿಕ ಶಾಲೆಗೆ ಸೆಲೆಕ್ಷನ್ ಆದಂಥ ಹೈಯೆಸ್ಟ್ ಮೆರಿಟನ್ನು ಮಾಡಿರ್ತಕ್ಕಂಥ ಮಕ್ಕಳು ಎಷ್ಟಪ್ಪ ಅಂತ ಕೇಳಿದರೆ, ನಮ್ಮಲ್ಲಿ 34 ಮಕ್ಕಳಲ್ಲಿ 18 ಮಕ್ಕಳು ಕಿತ್ತೂರು ಸೈನಿಕ ಶಾಲೆ, ವಿಶೇಷವಾಗಿ ಬಾಲಕಿಯರಿಗಾಗಿಯೇ ಒಂದು ರೂಪುಗೊಂಡಿರ್ತಕ್ಕಂಥ ಸೈನಿಕ ಶಾಲೆ, ಏಕೈಕ ಸೈನಿಕ ಶಾಲೆ ಗರ್ಲ್ಸ್ಗೋಸ್ಕರ ಇರುವಂಥದ್ದಂದರೆ ಅದು ಕಿತ್ತೂರು ಸೈನಿಕ ಶಾಲೆ. ಅದರಲ್ಲಿ ನಮ್ಮಲ್ಲಿ 18 ಮಕ್ಕಳು ಸೆಲೆಕ್ಷನ್ ಆಗಿದ್ದನ್ನು ನಾವಿಲ್ಲಿ ನೋಡ್ಬೋದು.
ನೆಕ್ಸ್ಟು ಕಲಬುರಗಿ 1 ಆಗಲೇ ನಿಮಗೆ ಹೇಳಿದೆ ಕಲಬುರಗಿಯಲ್ಲಿ 2 ಶಾಲೆಗಳು ಬರ್ತದೆ ಅಂತೇಳಿ. ಕಲಬುರಗಿ 2 ಹೇಳಿನಿ, ಈಗ ಕಲಬುರಗಿ 1 ಸಂಬಂಧಪಟ್ಟಂತೆ ಓಕೆ ಅವರು ಚಿತಾಪುರ ಆ ಭಾಗ ಇರುವಂಥವರು ಈ ಒಂದು ಡಿಸ್ಟಿಕನ್ನು ನೀವು ನೋಡ್ಕೋಬೇಕಾಗುತ್ತೆ, ನಿಮ್ಮ ಒಂದು ಯಾವುದರಲ್ಲಿ ಬರ್ತಾರೆ ಅಂಥೇಳಿ. ಇಲ್ಲಿ ಕೂಡ 87ಲಿಂದ ಹಿಡ್ಕೊಂಡು 95ವರೆಗೂ ಸ್ಕೋರ್ ನಿಂತಿದ್ದನ್ನು ನಾವು ನೋಡ್ಬೋದು. ನೀವು ಯಾವುದಕ್ಕೆ ಸಂಬಂಧಪಡ್ತೀರಿ ಆ ಒಂದು ಕಾಲಮನ್ನು ನೀವು ಗಮನಿಸಬೇಕು. ಓಕೆ, ಎಲ್ಲ ಡಿಸ್ಟಿಕ್ ಆಯಿತು ಅಂತ ಅನಿಸುತ್ತೆ. ಓಕೆ, ಎಲ್ಲ ಜಿಲ್ಲೆಗಳ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದು. ಇಲ್ಲಿ ಅನ್ಯಥಾ ಭಾವಿಸಬೇಡ್ರಿ, ನಾನು ನಿಮಗೆ ಇಷ್ಟಕ್ಕೆ ನಿಲ್ಲಬಹುದು ಅಂತ ಸಮೀಪದ ಅಂಕಗಳನ್ನು ಹೇಳಿದ್ದೇನೆ ಹೊರತು ಇಲ್ಲಿ ಯಾವುದೂ ಕೂಡ ಅಕ್ಯುರೇಟ್ ಆಗಿರ್ತಕ್ಕಂಥದ್ದಲ್ಲ. ಯಾಕಂದರೆ ನಾನು ಇಲ್ಲೇನು ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ಇದೆಲ್ಲ ಲಾಸ್ಟ್ ಇಯರ್ದಿದು. ಲಾಸ್ಟ್ ಇಯರ್ ಕಟ್ ಆಫ್ ಇಷ್ಟು ನಿಂತಿತ್ತು ಅನ್ನೋದನ್ನು ನಾನು ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಇದರ ಆಸ್ಪಾಸ್ 1-2 ಮಾರ್ಕ್ಸ್ ಹೆಚ್ಚಾಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ನಿಮ್ಮ ಮಕ್ಕಳು ಹೆಚ್ಚು ಮಾಡಲಿ ಕಮ್ಮಿ ಮಾಡಲಿ ಯಾವುದಕ್ಕೂ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕೋಚಿಂಗನ್ನು ಪಡೆದಂಥ ಮಕ್ಕಳು ವಿಶೇಷವಾಗಿ ಜ್ಞಾನವಂತರಾಗಿರ್ತಾರೆ. ಅವ್ರು ಎಲ್ಲೇ ಪಡಲಿ, ಕರ್ನಾಟಕದಾದ್ಯಂತ ಪಡೀಲಿ, ಭಾರತದಾದ್ಯಂತ ಪಡಲಿ, ವಿಶೇಷವಾಗಿರ್ತಕ್ಕಂಥ ಬೇಸಿಕ್ ಫೌಂಡೇಶನ್ ಕ್ಲಾಸ್ ಅವ್ರಿಗೆ ಸಿಕ್ಕಿರುತ್ತೆ. ಆ ಬೇಸಿಕ್ ಫೌಂಡೇಶನ್ ಕ್ಲಾಸಿಂದ ಮುಂದಿನ ದಿನಮಾನಗಳಲ್ಲಿ ಮಕ್ಕಳು IAS, IPS, ನೀಟು ಇಂಥ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರಲಿಕ್ಕೆ ಅವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಕೋಚಿಂಗನ್ನು ಒಟ್ಟಿದ್ವಿ ಸರ್, ನಮ್ಮದು 4-5 ಮಾರ್ಕ್ಸ್ಲಿಂದ ನಮ್ಮದು 1-2 ಮಾರ್ಕ್ಸ್ಲಿಂದ ಹೋಯಿತು, ನಮ್ಮದೆಲ್ಲ ವೇಸ್ಟ್ ಆಯಿತು ಅಂತ ತಿಳ್ಕೊಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಜ್ಞಾನ ಯಾವತ್ತೂ ಕೂಡ ನಿಮಗೆ ಕೆಡಿಸೋದಿಲ್ಲ. ಜ್ಞಾನ ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಅದು ಯಾವತ್ತೂ ಕೂಡ ಒಂದಲ್ಲ ಒಂದಿನ ನಿಮಗೆ ವಾಪಸ್ ನೀವೇನು ಕೊಟ್ಟಿದ್ದಾರೆ ಎಲ್ಲವನ್ನ ಬಡ್ಡಿ ಸಮೇತ ನಿಮಗೆ ಕೊಟ್ಟೇ ಕೊಡುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಜ್ಞಾನಕ್ಕೆ, ಆದ್ದರಿಂದ ನೀವು ಯಾರೂ ಕೂಡ ಭಯಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ಅಂದಾಜು, ಇದರ ಮೇಲೆ ಡಿಸೈಡನ್ನು ತೆಗೆದುಕೊಳ್ಬೇಡ್ರಿ. ಇದರ ಆಸ್ಪಾಸಿಗೆ ಒಂದು ಹೆಚ್ಚಾಗ್ಬೋದು, ಒಂದು ಕಮ್ಮಿ ಆಗ್ಬೋದು, ಸ್ಕೋರ್ ನಿಲ್ಲುತ್ತೆ ಅಂತ ನಾನು ನಿಮಗೆ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು.